चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपददं सिद्धारूढमहं भजे सिद्धारूढमहं भजे सिद्धारूढमहं भजे। श्रुति स्मृति पुराणानाम् आलयं करुणालयं नमामि भगवत्पादं शंकरं लोकशंकरम्। आदिगुरु भगवತ್ पूज्यपाದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ಪ್ರಣಾಮಗಳನ್ನು ಸಲ್ಲಿಸಿ ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಸ್ಕರಿಸಿ ಶಿವಸ್ವರೂಪಗಳೇ, ಅಧಿಕ ಮಾಸದ ಈ ಒಂದು ವಿಶೇಷ ಪರಿಸರದಲ್ಲಿ ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪೋತ್ಸವವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ಶ್ರವಣ ಮಾಡಿದ್ದೇವೆ. ದ್ವಾರಕಾನಾಥ ಗುಡಿಯಲ್ಲಿ ವೈಷ್ಣವೇತಿಯ ಸಂಗಡ ಕೆಲವು ವಾದಗಳಾಗಿ, ಆಮೇಲೆ ಸಮಾಧಾನವಾಗಿ, ಆಮೇಲೆ ಒಬ್ಬ ವಿಪ್ರ ಬಂದು ಪಾರಣೆ ಮಾಡಿಸಿ ಊಟ ಮಾಡಿಸಿ ಕೈ ಮುಗಿದು ಸಿದ್ಧಾರೂಢರನ್ನ ಬೀಳ್ಕೊಟ್ಟಿದ್ದಾರೆ. ಸಂಚಾರ ಮಾಡ್ತಾ ಮಾಡ್ತಾ ಸಿದ್ಧಾರೂಢರು ಎಲ್ಲಿಗೆ ಬಂದರು ಅಂದರೆ ಉಜ್ಜಯಿನಿ ಕ್ಷೇತ್ರಕ್ಕೆ ಬಂದರು. ಅದು ಬಹು ಪುರಾತನವಾಗಿರ್ತಕ್ಕಂಥ ಕ್ಷೇತ್ರ ಉಜ್ಜಯಿನಿ. ಅಲ್ಲಿರುವ ಜ್ಯೋತಿರ್ಲಿಂಗ, ಅಲ್ಲೊಂದು ವಿಶೇಷವಾಗಿರ್ತಕ್ಕಂಥದ್ದು ಒಂದೇನದಂದ್ರೆ ಕಾಳಿಕಾ ದೇವಾಲಯ. ಆ ಕಾಳಿಕಾ ದೇವಾಲಯದಲ್ಲಿ ಸಿದ್ಧಾರೂಢರು ಪ್ರವೇಶ ಮಾಡಿದರು. ಪ್ರವೇಶ ಮಾಡಿ ನಿನ್ನ ಹೇಳಿ ನಿಮಗನ ದೇವರನ್ನು ನೋಡುವುದು ಜ್ಞಾನಿಗಳ ದೃಷ್ಟಿ ಬೇರೆ, ಸಾಮಾನ್ಯರ ದೃಷ್ಟಿ ಬೇರೆ. ಅಲ್ಲೇನು ನೋಡಿದರು? ನನ್ನ ಚೈತನ್ಯವೇ ಇನ್ನೊಂದು ರೂಪದಿಂದ ಇಲ್ಲಿ ಅಲಂಕೃತವಾಗಿದೆ. ನನ್ನ ಸ್ವರೂಪವೇ ಮತ್ತೊಂದು ರೂಪದಿಂದ ಈ ಯಾವ ಅಲಂಕಾರದಿಂದ ಗದ್ದುಗೆ ಮೇಲೆ ಕುಳಿತಿದ್ದಾಳೆ ಎಂಬುದಾಗಿ ಅಷ್ಟಭಾವಿಸಿದ. ಅದ ನಮಸ್ಕಾರ. ಸೋಹಂಭಾವೇನ ಪೂಜ್ಯತೆ. ಸೋಹಂಭಾವದಲ್ಲಿ ಪೂಜೆ ಮಾಡೋರು ಕೆಲವರು, ಮತ್ತೊಂದು ಭಾವನೆಯಲ್ಲಿ ಪೂಜೆ ಮಾಡೋರು ಕೆಲವರು. ಜ್ಞಾನಿನೂ ಪೂಜೆ ಮಾಡ್ತಾನೆ, ಅಜ್ಞಾನಿನೂ ಪೂಜೆ ಮಾಡ್ತಾನೆ. ಜ್ಞಾನಿಗೂ ಅಜ್ಞಾನಿಗೂ ಅಂತರೇನದ ಅಂತ ಕೇಳಿದ್ರೆ ಅದು ನಾನ ಅಂತ ಭಾವಿಸುವುದೇ ಅಲ್ಲಿ ಪೂಜೆ ಆಗುತ್ತದೆ. ಇಲ್ಲಿ ಪ್ರತ್ಯೇಕವನ್ನಾಗಿಟ್ಟುಕೊಂಡು ಫಲಾಪೇಕ್ಷಾ ದೃಷ್ಟಿಯಿಂದ ಮಾಡುವುದು ಇಲ್ಲಿ ಪೂಜೆಯಾಗುತ್ತದೆ. ನಾವು ಪರಮಾತ್ಮನನ್ನ
ಪ್ರತಿಯಾಗಿಟ್ಟುಕೊಳ್ತಾ ಇದ್ದೀವಿ. ಯಾವುದೋ ನಾಮ, ಯಾವುದೋ ರೂಪ. ಸ್ವತಃ ನಾಮ ಸ್ವತಃ ರೂಪಗಳಂತೂ ಭಗವಂತನಿಗಿಲ್ಲ. ಭಕ್ತರ ಭಕ್ತಿ ಎಂಬತಕ್ಕಂಥದ್ದೇನದ, ಅವರ ಭಕ್ತಿ ದ್ವಾರ ಯಾವ ರೂಪ ಯಾವ ನಾಮ ಕಲ್ಪಿಸಿಕೊಂಡಿದ್ದಾರೆಯೋ ಅದೇ ನಾಮರೂಪಗಳೇ ಅವರಿಗೆ ದರ್ಶನ ಆಗ್ತಾ ಇದ್ದಾವೆ. ಅವು ತಮ್ಮ ಭಾವನೆಯಿಂದಲೇ, ಮತ್ತಿದ್ದೇನಿಲ್ಲ. ಅದಕ್ಕೆ ಇವೆಲ್ಲ ಭಾವನೆಗಳಿಗೆ ಆಶ್ರಯ ನಾನಾಗಿದ್ದೇನೆ. ಸ್ವತಃ ಸ್ವರೂಪವೇ ಅವರಾಗಿದ್ದಾರೆ. ಮುಷ್ಟಿಗೇರಿ ದ್ಯಾಮೋನ್ ಗುಡಿ ಮುಂದೆ ನಾಗಲಿಂಗಪ್ಪನವ್ರು ಹೋದ್ರು. ನಾಗಲಿಂಗಪ್ಪನವ್ರು ಹೋದ್ರು. ಅದು ಪ್ರಸಿದ್ಧ ದೇವಾಲಯ ಮುಷ್ಟಿಗೇರಿ ದ್ಯಾಮೋ ಅಂದ್ರು. ಕದ ಹಾಕಿದ್ರು ಪೂಜಾರಿಗಳು. ಕದ ಹಾಕಿದ್ರು. ಇವ್ರಿಗರ ಹಸಿವಾಗಿತ್ತು. ಹೋಗಿ ಬಾಗಿಲು ಮುಂದೆ ನಿಂತರು. ಅವಾ ಕದ ತೆಗಿ ಕೂಗ್ತಾ ಇರ್ತಾರೆ. ಬೇರೆ ಭಾವನೆನೇ ಇಲ್ಲ. ಇಷ್ಟು ಕೂಗಿದ್ರು ಕದ ತೆಗಿಯವಲ್ಲೆಲ್ಲ ನೀನು, ಕದ ತೆಗಿ ಅಂತ ಇಷ್ಟು ಅಂದಾಗ ಬಾಗಿಲ ಆ ಚಿಲಕ ಕಿಲಿಗಳು ಬಿಚ್ಚಿ ಬಾಗಿಲು ತೆಗಿತು. ಒಳಗಿರುವ ದೇವರು ಮಾತಾಡಿತು. ನಾಗಲಿಂಗ, ನಾನು ನಿನಗೆ ಅನ್ಯ ಅಲ್ಲ. ನೀನೇ ನಾನು, ನಾನೇ ನೀನು. ನನಗೂ ನಿನಗೂ ಅಭೇದವಿದೆಯ ಹೊರತಾಗಿ ಭೇದವು ಯಾವ ಕಾಲಕ್ಕೂ ಇಲ್ಲ. ಇಂದಿನಿಂದ ನನ್ನನ್ನು ನೀನು ಬೇರೆ ಕಲ್ಪಿಸಬೇಡ. ಹೇಳ್ತಾಳೆ, ಬೇರೆ ಕಲ್ಪಿಸಬೇಡ. ನೀ ನುಡಿದ ಮಾತುಗಳು ನಾನು ನುಡಿದ ಮಾತುಗಳು. ನೀನು ಮಾಡಿದ ಆಶೀರ್ವಾದ ನಾನು ಮಾಡಿದ ಆಶೀರ್ವಾದ. ನೀ ಕೊಟ್ಟ ಶಾಪ ಅದು ನಾ ಕೊಟ್ಟ ಶಾಪ. ನಾನೇ ನೀನು, ನೀನೇ ನಾನು ಎಂಬುದಾಗಿ ದೇವರು ಹೇಳ್ತಿದ್ದನ್ನ ಮನುಷ್ಯರು ಹೇಳಿಲ್ಲ. ಅರ್ಥಾತ್ ಜ್ಞಾನಿಗಳ ಮನೋಸ್ಥಿತಿ ಬಹಳ ಚಂದ ಇರ್ತದೆ. ಕಾಳಿಕೆಯನ್ನ ಅಭಿನ್ನ ರೂಪದಲ್ಲಿ ಭಾವಿಸಿ ಮುಂದೆ ಬಂದು ಅಲ್ಲಿ ಒಂದು ಸರೋವರ, ಅದು ಅಲ್ಲಿ ಓಂಕಾರೇಶ್ವರ ಹತ್ರ. ಆ ಸರೋವರದಲ್ಲಿ ಒಂದು ವದಂತಿ ಅದ. ಏನು ವದಂತಿ ಅದ? ಅಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತದೆ, ಆ ನೀರು ಮೈ ಮೇಲೆ ಹಾಕೊಂಡ್ರೆ ಪುಣ್ಯ ಬರ್ತದೆ, ತಲೆ ಮೇಲೆ ಹಾಕೊಂಡ್ರೆ. ಯಾಕಂತಂದ್ರೆ ಒಂದು ಯುಗಕ್ಕೊಮ್ಮೆ ಆ ಸರೋವರದಲ್ಲಿ ಕೋಟಿ ಲಿಂಗಗಳು ಪ್ರಕಟವಾಗುತ್ತವೆ ಎಂಬುದು ಒಂದು ವದಂತಿ ಅದು. ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದು ತನ್ನದೇ ಆದ ಸ್ಥಳ ಪುರಾಣ ಅಂತಿರ್ತದೆ. ಹಂಗೇನದಲ್ಲ, ಆ ಸರೋವರದಲ್ಲಿ ಕೋಟಿ ಲಿಂಗಗಳು ಯುಗಕ್ಕೊಮ್ಮೆ ಪ್ರಕಟವಾಗುತ್ತವೆ ಅಂತ ಅಲ್ಲಿರುವ ಪುರೋಹಿತರು ಸಿದ್ಧಾರೂಢರಿಗೆ ಹೇಳಿದರು. ಅವಾಗ ಸಿದ್ಧಾರೂಢಂದ್ರು, ತಪ್ಪೇನಲ್ಲ, ಬರೇ ನೀರನ್ನು ತಿಳಿಯೋದಕ್ಕಿಂತಲೂ ತೀರ್ಥ ಅಂತ ತಿಳಿಲಿ. ಕೋಟಿ ಒಂದು ಯುಗಕ್ಕೊಮ್ಮೆ ಕೋಟಿ ಲಿಂಗಗಳು ಬರ್ತಾವಂದ್ರೆ ಸಾಮಾನ್ಯ ಜನರ ಭಕ್ತಿ ಅದು ವಿಕಸಿತವಾಗಲಿ ಅನ್ನೋ ದೃಷ್ಟಿಯಿಂದ ಹೇಳಿರ್ಬೇಕೆ ಹೊರತು ಲಿಂಗಕ್ಕೆ ಉದ್ಭವನೂ ಇಲ್ಲ ಅಸ್ತನೂ ಇಲ್ಲ ಅಂತ ಹೇಳಿದ್ರು. ಲಿಂಗಕ್ಕೆ ಉದ್ಭವನೂ ಇಲ್ಲ ಅಸ್ತವೂ ಇಲ್ಲ, ಇವೆರಡಕ್ಕೂ ಮೀರಿದ್ದು ಲಿಂಗ ಸ್ವರೂಪದ. ಆದ್ದರಿಂದ ಇದು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಮಾತು ಎಂಬುದಾಗಿ ಅಲ್ಲಿ ಹೇಳಿ ಮುಂದೆ ಬ್ರಹ್ಮಪುರಿಗೆ ಬಂದರು. ಒಡನೆ ಅಲ್ಲಿಂ ಬ್ರಹ್ಮಪುರಿಗಂ ನಡೆದುವರ ನಿರ್ವಾಣಿಯನಿಸುವ ಕಡಲಿನ ಕಾತಲಡೆಯೋಳಿಯ ಸಾಧುಗಳ ಕಂಡು ನಡೆಯದಲ್ಲಿಂ ರುದ್ರಪುರಿಗಂ ನಡೆಯುತ್ತೋಂಕ ಈಶ್ವರನ ತಾಂ ಬಿಡದ ದರುಶನಗೊಂಡು ಕೆಳಗಿಯ ಸರಸಿಗೈ ತರಲು ಕಸಲಿಗೈ ತರಲು. ಬ್ರಹ್ಮಪುರಕ್ಕೆ ಬಂದು ಸಮುದ್ರದ ಆಘಾತದ ದಂಡೆ ಮೇಲಿರ್ತಕ್ಕಂಥ ಅನೇಕ ಸಾಧುಗಳನ್ನು ನೋಡಿ ಅಲ್ಲಿಂದ ರುದ್ರಪುರಿಗೆ ಬಂದು ಅಲ್ಲಿ ಓಂಕಾರೇಶ್ವರನ ದರ್ಶನ ಮಾಡಿಕೊಂಡು ಕೆಳಗಿರುವ ಸರಸಿಗೈ ತರಲು. ಅಲ್ಲೊಂದು ಸುಂದರವಾಗಿರ್ತಕ್ಕಂಥ ಸರೋವರ. ಅಲ್ಲಿ ಏನಿತ್ತು ಅಂದ್ರೆ ಬಹಳ ಜನ ಯಾತ್ರಿಕರು ಬಂದವರು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಆ ನೀರಿನಲ್ಲಿರ್ತಕ್ಕಂಥ ಮೀನುಗಳಿಗೆ ಆಹಾರವನ್ನ ಹಾಕ್ತಾ ಇದ್ರು. ನೋಡಿದ್ರು
ಏನು ಅಡ್ಡಿ ಇಲ್ಲ. ಇರುವ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಪರಮಾತ್ಮನು ಅನ್ನವನ್ನು ಹಾಕುತ್ತಿದ್ದಾನೆಂಬುದಕ್ಕೆ ಇದು ಒಂದು ನಿದರ್ಶನ ದೃಷ್ಟಾಂತ ಅಂತಿದ್ದಾರಪ್ಪ ಅವರು. ಅವಕ್ಕೆ ಹಾಕಿದ್ರೆ ಏನ್ ಬರ್ತದೆ ಅನ್ನಲಿಲ್ಲ. ಈ ರೂಪದಲ್ಲಿ ಪರಮಾತ್ಮ ಅನ್ನ ಹಾಕ್ತಾ ಇದ್ದಾನೆ. ಪ್ರತಿಯೊಂದು ರೂಪದಿಂದ ಚರಾಚರ ಪ್ರಾಣಿ ಪ್ರಪಂಚವನ್ನೆಲ್ಲವನ್ನೂ ಕೂಡ ರಕ್ಷಿಸುವ ಭಾರವನ್ನು ಹೊತ್ತಿರತಕ್ಕಂಥ ಜಗನ್ನಿವಾಸ, ಕಲ್ಲಿನೊಳಗೆ ಇರುವ ಕಪ್ಪೆಗೆ ಅಲ್ಲಿ ಅನ್ನ ಕೊಡುವ. ಕಲ್ಲಿನ ಗರ್ಭದಲ್ಲಿದ್ದ ಕಪ್ಪೆಗೂ ಕೂಡ ಅನ್ನ ಕೊಡ್ತಾ ಇದ್ದಾನೆ ಪರಮಾತ್ಮ. ಆದ್ರೆ ಮನುಷ್ಯ ಏನ್ ತಿಳ್ಕೊಂತಾನ, ಇಡೀ ಪ್ರಪಂಚ ನಾ ನಡೆಸ್ತೀನಿ ಅಂತ. ಇವ್ರನ್ನೆಲ್ಲ ನಾ ಜೋಪಾನ ಮಾಡಿನಂತ ದೊಡ್ಡವರಾದರು. ಇವ್ರು ಇಷ್ಟಿದ್ದವ್ರನ್ನ ಇಷ್ಟ ಎತ್ತರ ನಾವು ಮಾಡಿದ್ವಿ, ಉಣಿಸಿದ್ವಿ, ತಿನ್ನಿಸಿದ್ವಿ, ದೊಡ್ಡವ್ರನ್ನ ಮಾಡಿದ್ವಿ, ಬೆಳೆಸಿದ್ವಿ. ನಮಗ ಗುರುಕಂತಾರ ಮಕ್ಕಳು ಅಂತ. ಇವ ಏನೇನು ಮಾಡಿಲ್ಲ, ಏನೂ ಆಗೋದಿಲ್ಲ ನಮ್ಮ ಕಡೆಯಿಂದ. ಯಾರನ್ನೂ ಯಾರು ಜೋಪಾನ ಮಾಡಿಲ್ಲ, ಯಾರಿಗೆ ಯಾರು ಅನ್ನ ಹಾಕಿಲ್ಲ. ಪ್ರತಿಯೊಂದು ದೇಹವು ತನ್ನ ಪಾಲಿನ ಕರ್ಮದ ಫಲವನ್ನು ತಾನು ಉಣ್ಣುತ್ತದೆ ಹೊರತು ತದ್ ವ್ಯತಿರಿಕ್ತ ಈ ಜಗತ್ತಿನಲ್ಲಿ ಇನ್ನೊಂದು ಏನೂ ಇಲ್ಲ ಅಂದಾಗಾದ್ರೂ ಕೂಡ ಮಾನವನ ಮೌಢ್ಯ ಬುದ್ಧಿ ಎಂಬತಕ್ಕಂಥದ್ದು ಈ ವಿಚಾರ ಮಾಡ್ತದೆ. ಈ ನಾನೊಬ್ಬ ಅಧೀನಂತ ಈ ಪ್ರಪಂಚ ನಡೆದ ಅಂತ. ಈ ಮನಿ ಹೊತ್ತಾನಂತ ಪೆದ್ದ ಮುಂಡೆ ಮಗನ ಒಂದು ಕೇಚಲಿ ಹೊರಕ್ಕಾಗೋದಿಲ್ಲ. ಮನಿ ಹೊರ್ತಾನಂತ, ಮನಿ ಹೊತ್ತಾನಂತ, ಹೊತ್ತು ನಡೆಸ್ತಾನಂತ ಅದನ್ನು. ಏನ ಮನಿ ನಿನ್ಯಾವ ಹೊತ್ತಾನ, ನಿನ್ಯಾವ ನಡೆಸಂಗ ಗೊತ್ತೈತೆ ನಿನಗೆ? ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಏನ್ರಿ, ಪ್ರತಿಯೊಬ್ಬರೂ ಕೂಡ ತನ್ನ ಪಾಲಿನ ಅನ್ನವನ್ನೇ ಉಣ್ತಾರೆ, ಮತ್ತೆ ಯಾರಿಗೇನು ಮಾಡಕ್ ಬರುದಿಲ್ಲ. ಅದ್ಯಾಕ್ರಿ, ನಾವು ದುಡಿತೀವಿ, ನಾವು ತಿಂತೀವಿ, ನಾವು ಮಾಡಿವಂತಿಷ್ಟ ಆಗ್ಯದ ನೋಡು. ನಂಗಾರೆ ಮನೆಗೆ ಬಂದ ಹೆಂಡತಿಗೆ ಹೇಳಿದ, ಇವತ್ತು ಹೋಳಿಗೆ ಮಾಡು, ನಾವು ಹೋಳಿಗೆ ಉಣ್ಬೇಕಾಗ್ಯದ. ಪಾಪದು ಹೆಣ್ಮಗಳು ಹೋಳಿಗೆ ಮಾಡ್ತು. ನಾ ದುಡಿದದ್ದು ನಾ ತಿಂದು ಸಾಯ್ಬೇಕು. ತಾಟ್ನಾಗ ಹೋಳಿಗೆ ಹಾಕಿದ್ರು. ತುಪ್ಪ, ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ, ಬದನೆಕಾಯಿ ಪಲ್ಯ ಎಲ್ಲ ಬರೋಬ್ಬರಿ ಬಿತ್ತು ತಾಟ್ನಾಗ. ತುತ್ತು ಮುರಿದು ಊಟ ಮಾಡ್ಬೇಕಿನ್ನ ಬಾಯಾಗಿಡಬೇಕು ಅನ್ನೋದ್ರೊಳಗನ ಒಬ್ಬ ಓಡ್ಕೊಂತ ಬಂದ. ನಿಮ್ಮ ಹುಡುಗ ಸ್ಕೂಟರ್ ಮ್ಯಾಗಿಂದ ಬಿದ್ದು ಸತ್ತ. ಹೋಳಿಗೆ ತಿಂತೀವಿ ಬಿಡ್ತೀವಿ ನೋಡು. ಅದು ನೀ ಮಾಡಿದ್ ನೀ ತಿನ್ನಬೇಕಂದ್ರೆ ಅದು ನೀವು ಉಣ್ಣಬೇಕು. ನೀ ಕರ್ಮ ಉಣಿಸಿದ್ದು ಉಣಬೇಕು ಅಷ್ಟ ಹೊರತು ನಿನಗೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಯಾವಾಗ ನಿನ್ನ ಏನು ಮಾಡಬೇಕು, ಯಾವಾಗ ನಿನಗೆ ಏನು ಉಣಿಸ್ಬೇಕು, ಯಾವಾಗ ಅಳಿಸ್ಬೇಕು, ಯಾವಾಗ ನಗಿಸ್ಬೇಕು, ಎಷ್ಟು ದಿವಸ ನಿನ್ನ ಇಡಬೇಕು, ಎಂದು ಒಯ್ಬೇಕು, ಹ್ಯಾಂಗ್ ಒಯ್ಬೇಕು, ಎಲ್ಲಿ ಹೋಗ್ಬೇಕು ಗೊತ್ತಾಗ ಮಾತ್ರ ಕರ್ಮಕ್ಕೆ ಗೊತ್ತು. ನಾನು ಪುಂಡ್ಲಿಕ್ಕೆ ಶೇಟಾಡ್ಸತ್ತೆ ಬಂದು ಪಾಪ ಮಠಕ್ಕೆ ಬಂದು ಕುಂತು ಪುರಾಣ ಕೇಳಿದ. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದ. ಮರುದಿವಸನ ಸಮಾಚಾರ, ತುಮಕೂರು ಆಕ್ಸಿಡೆಂಟ್ ಆಗಿ ಪುಂಡ್ಲಿಕ್ಕೆ ಶೇಟ್ ಸತ್ತ. ಏನ್ ಮಾಡ್ಲಿಕ್ಕೆ ಬರ್ತದ? ಕರ್ಮ ಹ್ಯಾಂಗ್ ನಡೆಸ್ತದ ಹಂಗ ಹೋಗ್ಬೇಕಲ್ಲ. ಹಂಗ ಸಕಲ ಪ್ರಾಣಿಗಳಿಗೂ ಸಹಿತ ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ಅನ್ನವನ್ನು ಹಾಕ್ತಾನ ಪರಮಾತ್ಮ. ಇದನ್ನು ತಿಳ್ಕೊಂಡು ನಾವು ಬದುಕಬೇಕು. ನಾನು 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 ಮಾಡಿದ್ರೆ ಆಗ್ತದ, ನಾನು ಮಾಡಿದ್ರೆ ಆಗ್ತದ. ನಾನೊಬ್ಬ ಕೈ ಬಿಟ್ಟಿದ್ರು ಸತ್ತ ಹೊಕ್ಕಿದ್ದವ, ನೀನ ಉಳಿಯಂಗಿಲ್ಲ. ಆದ್ದರಿಂದ ಪರಮಾತ್ಮನ ಲೀಲಾವಿಲಾಸ ಬಹಳ ಅಪ್ರತಿಮ ಅಪ್ರಮೇಯದಪ್ಪ. ಆ ಮೀನುಗಳನ್ನು ನೋಡಿ ಸಿದ್ಧಾರೂಢರಂತಾರೆ, ಎಷ್ಟು ದೊಡ್ಡವಪ್ಪ ನೀನು, ಮಾಯಾವಿಶಿಷ್ಟನಾಗಿ, ಸರ್ವಜ್ಞನಾಗಿ, ಸರ್ವೇಶ್ವರನಾಗಿ, ಸರ್ವ ಕರ್ತೃತ್ವ ಸ್ವತಂತ್ರನಾಗಿ, ಸರ್ವಮಯನಾಗಿರ್ತಕ್ಕಂಥ ನೀನು ನೀರಿನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೂ ಕೂಡ ಅನ್ನ ಹಾಕ್ತೀಯಲ್ಲ ಅಂದ್ರು. ಅಂದ ಕೂಡಲೇ ಅದ್ ನೋಡ್ಕೊಂತ ಕುಂತಿದ್ರು. ಅದ್ರೊಳಗೆ ಒಬ್ಬವ ಆ ಮೀನಕ್ಕೆ ಅಡಿಗೆ ಹಾಕ ಬಂದ. ಅವ ಅಂತಾನ,
ಪರದಿಯಲ್ಲಿಗೆ ಓರ್ವ ನಾವರ ಸರಸಿಯೊಳಗಿಹ ಮೀನಗಳಿಗಂ ಸರಸ ಫಲಗಳ ಮೇನ್ಯಚೇತ ನವನು ತಂದು ಹರುಷಲಿಂಗಂ ಆಗುವ ಪರಮಶುದ್ಧನ ಕಂಡು ಪೂರ್ವದಿ ಶರದೆಯೊಳು ಮಚ್ಚಾವತಾರಂ ಗೊಂಡ ಹರಿಯೇ ತಾಂ ಗೊಂಡ ಹರಿಯೇ ತಾಂ. ಯಥೇಚ್ಛವಾಗಿರ್ತಕ್ಕಂಥ ಅನ್ನವನ್ನು ತಂದು ಮೀನುಗಳಿಗೆ ಹಾಕಬೇಕು ಅಂತ ಪ್ರಯತ್ನ ಮಾಡಿ ಮುಂದೆ ಬಂದ. ಕಂಡದ್ದೇನು? ಸುಮ್ಮನೆ ಕೂತಿರ್ತಕ್ಕಂಥ ಸಿದ್ಧಾರೂಢರನ್ನು ಕಂಡ. ಸಿದ್ಧಾರೂಢರು ಅವನ ಕಣ್ಣಾಗ ಹ್ಯಾಂಗ್ ಕಂಡ್ರು ಅಂದ್ರೆ ಪರಮಾತ್ಮನ ಮತ್ಸ್ಯಾವತಾರ ರೂಪದಲ್ಲಿ ಕಂಡ್ರು. ಹಿಂದೆ ಪರಮಾತ್ಮನು ಭಗವಂತ ಮತ್ಸ್ಯಾವತಾರ ಮಾಡಿದವ, ಈಗ ನಂಗೆ ದರ್ಶನ ಕೊಟ್ಟನಲ್ಲ ಅನಿಸಿ ಮುಂದೆ ಹೋದ. ಮುಂದೆ ಹೋಗಿ ನಮಸ್ಕಾರ ಮಾಡಿ ಅಂತಾನೆ, ಹರುಷವಾರಿಸಿಯೊಳಗೆ ನಲಿಯುತ್ತ ಮೆರೆಯುತ್ತಿಯ ಮಚ್ಚಾವತಾರಿಯೇ ಇರುವ ಈ ನರ ರೂಪಿನಿಂದದಿಂದ ಮೊದಲಿವಗೆ ಪರಮ ಫಲ ಪಕ್ವಾನ್ನಗಳ ನಾವು ಬರದಿ ಅರ್ಪಿಸಲು ಚಿತ್ತವೆನ್ನುತ್ತ ಹರುಷದಿಂದ ಸಿದ್ಧನಡಿಗಳಿಗೆರಗಿ ಮುಂದಿಡಲು. ಅದು ಚೈತನ್ಯವೇ, ಇದು ಚೈತನ್ಯವೇ. ಬರೇ ಮೀನಕ್ಕೆ ಹಾಕುವುದಕ್ಕಿಂತಲೂ ಆ ಮತ್ಸ್ಯಾವತಾರ ರೂಪನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅನ್ನವನ್ನು ಹಾಕೋಣ ಅಂತ ಹೇಳಿ ಮಾಡಿದ ಅಡಿಗೆ ಎಲ್ಲ ತಗೊಂಡು ಬಂದು ಪಕ್ವಾನ್ನಗಳನ್ನ ಸಿದ್ಧಾರೂಢರ ಮುಂದಿಟ್ಟು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ ಗುರು ಸಿದ್ಧಾರೂಢರು ಹಿಗ್ಗೂ ಇಲ್ಲ ಕುಗ್ಗೂ ಇಲ್ಲ, ಇದ ಜ್ಞಾನಿ ಲಕ್ಷಣ. ಹಿಗ್ಗುವಂಗೂ ಇಲ್ಲ, ಕುಗ್ಗುವಂಗೂ ಇಲ್ಲ. ಏನಾಯ್ತು? ಏನು ಆಗಬೇಕಾಗಿದ್ದಾಗ್ಯದ, ಯಾಕೆ ಆಗಲಿಲ್ಲ? ಆಗಬಾರದ್ದು ಆಗುವುದೂ ಇಲ್ಲ. ಇಷ್ಟು ಆರಾಮ್ ಇರ್ತದೆ ಜ್ಞಾನಿಗಳು. ಸುಖ ಬಂತು ಅದು ಗ್ಯಾರಂಟಿ ಅಲ್ಲ, ದುಃಖ ಬಂತು ಅದು ಗ್ಯಾರಂಟಿ ಅಲ್ಲ. ಅದು ಬಂದು ಹೋಗುವುದೇ, ಅದು ಬಂದು ಹೋಗುವುದೇ. ಇರಾವು ನಾನು ಗ್ಯಾರಂಟಿ, ಶಾಶ್ವತ ಇರವು ನಾನು. ಸುಖ ದುಃಖಗಳು, ಹಿಗ್ಗು ತಗ್ಗುಗಳು, ಸ್ತುತಿನಿಂದ ಲಾಭಾಲಾಭ ಜಯಾಪಜಯಗಳು ಬರ್ತಾ ಇದ್ದಾವ, ಹೋಗ್ತಾ ಇದ್ದಾವ. ಅದು ಬರುವುದು ಹೋಗುವುದು ಎರಡು ನೋಡ್ಕೊಂತ ಇರವ ನಾನು ಶುದ್ಧ ಚೈತನ್ಯ ನಿತ್ಯ ಆತ್ಮಸ್ವರೂಪ ಎಂಬುದಾಗಿ ಭಾವಿಸಿರುವ ತತ್ವಜ್ಞಾನಿಗಳನ್ನ ಸರಿಗಟ್ಟಲಿಕ್ಕೆ ಹೊಗಳಲಿಕ್ಕೆ ವೇದಗಳಿಗೂ ಆಗಿಲ್ಲ. ಆದ್ದರಿಂದ ಸಿದ್ಧಾರೂಢರು ಅದನ್ನು ನೋಡಿದ್ರು. ನೋಡು, ಎಲ್ಲ ಜೀವಿಗಳಿಗೂ ಅನ್ನ ಕೊಟ್ಟ ನೀನು ಈ ಜೀವಕ್ಕೂ ಅನ್ನ ಕೊಟ್ಟೆಯಲ್ಲ. ಹೇ ಪರಶಿವ, ಮಾಯಾ ವಿಶಿಷ್ಟ ಈಶ್ವರ, ನಿನ್ನ ನೇಮ ಬಹಳ ದೊಡ್ಡದು ಅಂತ ಹೇಳಿ ಊಟ ಮಾಡಿದ್ರು. ಊಟ ಮಾಡಿ ಉಳಿದದ್ದನ್ನೆಲ್ಲ ತಗೊಂಡು ಹೋಗಿ ಆ ಮೀನುಗಳಿಗೆ ಹಾಕಿದ್ರು ಅಪ್ಪ ಅವರು. ಈ ಪರಿಯಲಾನಂದಿಸುತ್ತ ತಾಪವಡವಲ್ಲಷ್ಟೇ ಅನ್ನವ ನಾ ಪರಮ ಗುರು ಸಿದ್ಧ ಸೇವಿಸಿ ಮಗುಳೆ ಉಳಿದುದನು. ಲೋಪವಿಲ್ಲದೆ ಮತ್ಸ್ಯಗಳಿಗಂ ದೋಷದಿಂ ಸಲ್ಗೆ ಅವರ್ ರೂಪಿಸುವ ತಾಂ ನಡೆದ ಮಥುರಾಪುರಿಗೆ ಅಲ್ಲಿಂದ ಪುರಾಪುರಿಗೆ ಅಲ್ಲಿಂದ. ಈ ಪರಿಯಲ ಆನಂದಿಸುತ್ತ ಕ್ಷುತ್ತಾಪ ಒಡಗಿತು. ಉಳಿದು ದನ್ನವನ್ನೆಲ್ಲ ಮೀನುಗಳಿಗೆ ಹಾಕಿದ್ರು. ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ, ನೀ ಹಾಕಿದಿ ಪುಣ್ಯ ಬಂತು, ನೀ ಹಾಕಲಿಲ್ಲ ಪಾಪ ಬಂತು, ಇದು ಇಲ್ರಿ. ಅವು ನಮ್ಮಂತರ ಮಾತವು ಸಾಮಾನ್ಯ. ಪುಣ್ಯ ಬರ್ಲಿಪ್ಪ ನಿನಗೆ, ಉಣ್ಣಕ್ಕೆ ಹಾಕಿದಿ ಅನ್ನೋದು. ಹಾಕಲಿಲ್ಲ, ತನ್ನ ಹಾಕಲಿಲ್ಲ ನೋಡಿ ಹೆಂಗ ವಾದ ಅನ್ನೋದು. ಇವು ಅಜ್ಞಾನಿಗಳ ಮಾತು ಹೊರತು ಜ್ಞಾನಿಗಳ ಮಾತಲ್ಲ. ಹಾಕಿದ್ದು ಹಾಕದೇ ಇರುವುದು ಎರಡೂ ಕರ್ಮಾಧೀನವು, ಎರಡೂ ಕರ್ಮ ಪ್ರಸಂಗಾವಧಾನವು. ಅದರಲ್ಲಿ ಮಹಾತ್ಮರು ಯಾವುದನ್ನು ವಿಚಾರ ಮಾಡ್ಲಿಕ್ಕೆ ಹೋಗುವುದಿಲ್ಲ.
ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದ್ರು ಅಪ್ಪ ಅವರು ಅಂತಂದ್ರೆ ಮಥುರಾಪುರಕ್ಕೆ ಬಂದರು. ಮಥುರಾ ಶ್ರೀಕೃಷ್ಣನ ಲೀಲಾಭೂಮಿ ಅದು. ಆ ಮಥುರೆಯಲ್ಲಿ ನೋಡಬೇಕು ಅಂತ ಹೇಳಿ ಸಿದ್ಧಾರೂಢರು ಅಲ್ಲಿ ಇಳಿದಾರ. ರಾಮದೇವರ ಗುಡಿಗೆ ಹೋಗ್ಯಾರ. ಅಲ್ಲೊಂದು ರಾಮಮೂರ್ತಿ ಇತ್ತು. ಅದನ್ನು ನೋಡಿಕೊಂಡು ಅವಾಗಂತಾರೆ, ಹೇ ರಾಮ, ನಿನ್ನನ್ನ ನನ್ನ ಆತ್ಮ ರಾಮ ಅಂತ ತಿಳಿಯವರ ಕಡಿಮೆ. ರಾಮೊಬ್ಬ ಪ್ರತ್ಯೇಕ, ನಾನೊಬ್ಬ ಪ್ರತ್ಯೇಕ. ರಾಮ ನನಗಿಂತ ಭಿನ್ನದನಂತ ತಿಳ್ಕೊಳ್ಳೋರ ಬಹಳ ಜನರು ಹೊರತಾಗಿ ನೀನು ಎಲ್ಲರ ಆತ್ಮಾರಾಮನಾಗಿದ್ದೀಯೇ ಎಂಬತಕ್ಕಂಥದ್ದನ್ನ ತಿಳಿದವರು ಬಹಳ ಕಡಿಮೆ. ಎಲ್ಲರಿಗೂ ಈ ಪ್ರಜ್ಞೆಯನ್ನು ಕೊಡು, ಆತ್ಮಾರಾಮನಾಗಿ ಪ್ರಕಟನಾಗು ಅಂತ ಹೇಳಿ ಆ ರಾಮದೇವ್ರ ಗುಡಿಯಿಂದ ಮುಂದೆ ಬಂದು ಎಲ್ಲಿ ಬಂದ ಅಂತಂದ್ರೆ ಅಲ್ಲಿ ರಾಧಾಕೃಷ್ಣ ಮೂರ್ತಿಯನ್ನ ಕಂಡ. ಅದು ಒಂದು ಬಹಳ ಸುಂದರವಾಗಿರ್ತಕ್ಕಂಥ ದೃಶ್ಯ. ನಾವು ಹೋದಾಗ 1962. ಈಗೆಲ್ಲ ಹಸಿಗಟ್ಟದು ಬಹಳ. ಮೊದಲು ಈ ಕಲ್ಪನೆಗಳೇನೂ ಇರಲಿಲ್ಲ ಯಾರಿಗೂ. ಈ ಟಾಂಗಾ ಹೊಡೆಯವರು ಅಲ್ಲಿ ಒಬ್ಬ ನನಗೆ ಸಹಾಯ ಮಾಡಿದ. ಯಾರು ಅಂದ್ರೆ ಸ್ಟೇಷನ್ನಾಗ ರಾತ್ರಿ ಕುಂತಿದ್ದಲ್ಲೇ ಥಂಡಿ ಬಹಳ ಇತ್ತು. 62 ಡಿಸೆಂಬರ್, ಅದು ಅಷ್ಟಗ್ರಹ ಯೋಗ ಒಂದು ಸಮಯ ಅದು. ಅಲ್ಲಿ ಹೋದಾಗ ಒಬ್ಬ ರೈಲ್ವೆ ಹಮಾಲ ಅವ ಬಕೆಟ್ನಾಗ ಈ ಕಲ್ಲಿಡ್ಲಿ ಹಾಕ್ಕೊಂಡು ಆ ಸಗಡಿ ಹಿಡ್ಕೊಂಡು ತಿರುಗಾಡ್ತಿದ್ದ. ಅವ ನಾ ಒಬ್ಬನ ಕುಂತದ್ ನೋಡಿ ನನ್ನ ಹತ್ರ ಬಂದು ಅದನ್ನಿಟ್ಟ, ಕಾಯಿಸ್ಕೊಡ್ರಿ ಅಂತ. ನಾನು ಕಾಯಿಸ್ಕೊಂಡೆ. ನನ್ನ ಕಾಯಿಸ್ಕೊಳ್ಳಕ್ಕೆ ಹಚ್ಚಿ ಅವ ಏನ್ ಮಾಡಿದ ಅಂದ್ರೆ, ಅವ ಮಹಮ್ಮದೀಯ, ಅವನ ಕಿಸೆದಾಗ ಭಗವದ್ಗೀತಾ ಇತ್ತು. ಅವ ಗೀತಾ ತಗೊಂಡು ಪಾರಾಯಣ ಮಾಡ್ಕೊಂತ ತಾಕುಂತ ನನಗೆ ಬೆಂಕಿ ಕಾಯಿಸ್ಕೊಡ್ರಿ ಅಂತ ಹೇಳಿದ. ನನಗೆ ಆಶ್ಚರ್ಯ ಆಯ್ತು. ನೀವು ಮಹಮ್ಮದೀಯರು ಅಂತಂದೆ. ಹೌದು. ಮತ್ ಗೀತಾ ಓದ್ತಿರಲ್ಲ, ಯಾವ ಪುಣ್ಯಾತ್ಮ ಗೀತಾ ಹೇಳ್ಯಾನ, ಅವ ಆಡಿದ ನೆಲದಾಗ ಹುಟ್ಟಿವಿ ನಾವು ಅಂತ ಹೇಳಿದ. ನಾನು ಪರಿಣಾಮ ಮಾತ್ರಿ ಪರಿಣಾಮನಿಷ್ಟು ಅವ ಏನ್ ಮಾಡಿದ್, ನಾ ಏನು ನಮ್ದೆಲ್ಲ ಕೇಳ್ಕೊಂಡ, ನಾ ಮಥುರಾ ನೋಡ್ಲಿಕ್ಕೆ ಬಂದೀನಿ ಅಂತ ಹೇಳಿದೆ. ಆಗ ಅವ ರಸ ಹಾಕಿ ಮರುದಿವ್ಸ ಬೆಳಿಗ್ಗೆ ನನ್ನ ತನ್ನ ಮನೆಗೆ ಕರ್ಕೊಂಡು ಹೋದ. ಅವ್ರ ಮನೆಗಿದ್ದೆ 4 ದಿವಸ ಇದ್ದೆ. ಚಪಾತಿ ಕೊಡ್ತಿದ್ದ, ಅನ್ನ ಕೊಡ್ತಿದ್ದ. ಟಾಂಗಾದಾಗ ಒಮ್ಮೆ ಕರ್ಕೊಂಡು ಹೊಂಟ. ಆ ಟಾಂಗಾದವರು ಮತ್ತು ಅವ್ರು ಮಹಮ್ಮದೀಯರೇ ಇರ್ತಿದ್ರು ಹೆಚ್ಚಾಗಿ. ಅವರು ಇಲ್ಲಿ ಹೆಂಗ ಏ ಬಾಜು ಅಂತಾರಲ್ಲ, ಈಗ ಟಾಂಗಾ ಹೋಗ್ಯಾವ ಬಿಡಿ. ಈಗ ಇವು ಬುಡ್ರ್ ಸಿಂಗ್ ಬಂದವು ರಿಕ್ಷಾ. ಅವರು ಇಷ್ಟು ಚಂದ ಮಾತಾಡ್ತಿದ್ರು. ಅಮ್ಮ ರಾಧಾ ಬಾಜು, ಬಾಬಾ ಕೃಷ್ಣ ಬಾಜು. ಟಾಂಗಾದವರು ಸಹಿತ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ಅನ್ನೋದ ಬಾಯಿ ಎತ್ತಿರ್ಲಿಲ್ಲ. ನನಗನಿಷ್ಟು ಇನ್ನೆಲ್ಲೂ ಹೋಗುದು ಬೇಡ, ಸುಮ್ಮನೆ ಈ ಮಥುರಾ ನೆಲದೊಳಗಿದ್ಬಿಟ್ರೆ ಸಾಕಪ್ಪ ಅನಿಸುವಷ್ಟರ ಮಟ್ಟಿಗೆ ಪರಿಣಾಮ ಅನಿಸ್ತು. ಅಷ್ಟು ಸುಂದರವಾದ ವಾತಾವರಣ. ಮಥುರಾ, ಗೋಕುಲ, ವೃಂದಾವನ, ಕಾಳಿಂದಿ ಮಡುವು, ಇವೆಲ್ಲ ಗೋವರ್ಧನ, ಇಷ್ಟು ಸಮೀಪ ಎಲ್ಲ ಅಲ್ಲೇ ಅವ. ಸಿದ್ಧಾರೂಢರು ಅಲ್ಲಿ ಹೋದ್ರು. ಅಲ್ಲಿ ರಾಧಾಕೃಷ್ಣ ದೇವಾಲಯವನ್ನು ಕಂಡು ಅಂತಾರೆ, ಎಷ್ಟೋ ಜನ ಸಾಧುಗಳಿಗೆ ಅವರು ವೃಂದಾವನದಲ್ಲಿ ಹೋಗಿ ನೋಡ್ಬೇಕಂತ ಕುಂತ್ರೆ ಆ ಬೆಳದಿಂಗಳ ರಾತ್ರಿಯಲ್ಲಿ ಭಾಗವತದಲ್ಲಿ ಕೃಷ್ಣ ಹೇಗೆ ರಾಸಲೀಲೆ ಆಡಿದ ಅವೆಲ್ಲ ದೃಶ್ಯಗಳು ಪ್ರತ್ಯಕ್ಷ ಇವತ್ತಿಗೂ ಕಂಡವು. ಇಂಥ ಒಂದು ವಿಚಿತ್ರ ಸ್ಥಾನ ಅದು. ಅಲ್ಲಿರುವ ರಾಧಾಕೃಷ್ಣ ನಾಮ, ಅಲ್ಲಿರುವ ರಾಧಾಕೃಷ್ಣನ ನಾಮಸ್ಮರಣೆ ಅದು ಜನಗಳಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥದ್ದು. ಒಬ್ಬ ರಾಧೆ ಆಕೆ ಮಾಡಿರ್ತಕ್ಕಂಥ ಅಗಮ್ಯ ಸಾಧನೆ, ಆ ಸಾಧನೆಯಲ್ಲಿ ಮುಳುಗಿ ಹೋದ ಭಗವಂತ
ಭಗವಂತ ಯಾರೋ ರಾಧಾ ಯಾರೋ ಎರಡೂ ಗೊತ್ತಾಗದಿರುವ ದೃಶ್ಯ. ಇಲ್ಲೇ ಒಂದು ದೃಶ್ಯ ಹೇಳ್ತೀನಿ ನಿಮಗೆ. ನಂದ ಗೋಕುಲದಿಂದ ಮಥುರೆಗೆ ಬಂದ ಕೃಷ್ಣ ಆಯ್ತು, ಕಂಸನ ಸಂಹಾರವೂ ಆಯಿತು, ಅಲ್ಲಿ ರಾಜ್ಯಾಭಿಷೇಕವೂ ಆಯಿತು, ಎಲ್ಲದನ್ನು ಬರೋಬರಿ ಮಾಡಿದ. ಆ ವಯಸ್ಸು ಎಷ್ಟು? ಅಷ್ಟ 12 ಇರ್ಬೇಕಾದ್ರೆ ಮುಗಿತು. ಅಷ್ಟು ವಯಸ್ಸಿನಾಗ ಇಷ್ಟು ಸಾಧನೆ ಆಗಿಬಿಡ್ತದೆ. ಭಗವಂತನ ಅಗಮ್ಯ ಲೀಲ. ಮುಂದೆ ಯಶೋಧ ಇವನು ಬಿಡ್ಲಿಲ್ಲ, ಯಾರು ದೇವಕಿ ಕೃಷ್ಣನ ಬಿಡ್ಲಿಲ್ಲ. ವೃಂದಾವನಕ್ಕಿನ್ನು ಹೊಳ್ಳಿ ಹೋದ್ರು, ಇವ ಹೊಳ್ಳಿ ಬರುವುದಿಲ್ಲ ಅಂತ ಗೊತ್ತಾಗಿ ಇಲ್ಲೇ ಇಟ್ಟುಕೊಂಡ್ರು. ಇವನ ದರ್ಬಾರ್ ನಡೀತು, ಎಲ್ಲರೂ ಬಂದು ಇವನ್ನ ಕೇಳೋರು, ಎಲ್ಲರೂ ಸಲಹೆಗಳನ್ನು ಎಲ್ಲರಿಗೂ ಸಲಹೆಗಳನ್ನು ಇವನ್ನ ಕೊಡ್ತಿದ್ದ. ಗೋಕುಲ ಮರ್ತು ಹೋತು ಕೃಷ್ಣನಿಗೆ. ಒಂದು ದಿವಸ ಅಂತೂ ಇಂತೂ ಪ್ರಯತ್ನ ಮಾಡಿ ಉದ್ಧವನ ಕರೆದ. ಉದ್ಧವ ಏನು ತಿಳ್ಕೊಂಡಿದ್ದ? ಏನು ಗೋಕುಲದಾಗ ಬರೀ ಗೌಳಿಗರು ಗೋಪಾಲಕರು, ಅವಕ್ಕೇನು ಶಾಸ್ತ್ರ ಗೊತ್ತ, ವೇದಾಂತ ಗೊತ್ತ, ಮತ್ತೊಂದು ಗೊತ್ತ, ಸುಮ್ಮನೆ ಬೆಣ್ಣೆ ತಿನ್ಕೊಂತ ಆಕಳಾಗ ಹಾಕೊಂತ ತಿರುಗಾಡಿದ ಮಂದಿ. ಇವ ಅಲ್ಲಿದ್ದು ಔರಂಗ ಆಗಿಬಿಟ್ಟ. ಇವನು ಅನ್ನುವಂಗೆ ಬಂದಿತ್ತು ಅವಾಗ. ಯಾಕೆ ಶಾಸ್ತ್ರ ಪಂಡಿತ ಅವ. ಏಕನಾಥಿ ಭಾಗವತ ನೋಡ್ರಿ ಗೊತ್ತಾಗ್ತದೆ. ಆಮೇಲೆ ಒಂದು ದಿವಸ ಭಗವಂತ ಕೃಷ್ಣ ಉದ್ಧವನ ಕರನಂತ ಕರೆದು ಹೆಂಗಾರ ಮಾಡಿ ಗೋಕುಲ ತನಕ ಹೋಗಿ ರಾಧೆ ಅವ್ರನ್ನೆಲ್ಲ ಭೇಟಿಯಾಗಿ ಕೃಷ್ಣನ ಮರ್ತು ಬಿಡ್ರಿ. ಕೃಷ್ಣ ಅದೊಂದು ನಾಮ, ಆ ದೇಹ ಅದೊಂದು ರೂಪ. ಈ ನಾಮರೂಪಗಳನ್ನು ಭ್ರಮಿಸಿ ಆತ್ಮವಸ್ತುವನ್ನು ಯಾಕೆ ಮರಿತೀರಿ? ಕೃಷ್ಣ ನೆನೆಸೋದ್ರಾಗ ನಿಮಗೇನು ಸಾರ್ಥಕತೆ ಇದೆ ಅಂತ ಒಂದು ತಿಳುವಳಿಕೆ ಹೇಳಿ ಅವರು ನನ್ನ ಮರೆಯೋಂಗೆ ಮಾಡಿ ಬರ್ತೀಯ ಅನ್ನ. ಕೂಡಲೇ ಬಹಳ ರಹಸ್ಯ. ಒಂದೊಂದು ನೆನಪಾದು ಅಂದ್ರೆ ಮೈ ಝುಮ್ ಅಂತದ್ದು. ಪರಮಾತ್ಮ ನಾಮರೂಪ, ಕೃಷ್ಣನ ನಾಮ ಕೃಷ್ಣ ರೂಪ. ಚೈತನ್ಯ ಸ್ವರೂಪ ಏನದ? ಮುಕ್ತನಾಗಬೇಕಾದ್ರೆ ನಾಮರೂಪರಹಿತವಾದ ಅಸ್ಥಿಭಾತಿ ಪ್ರಿಯವನ್ನು ಅರಿಯಬೇಕಲ್ಲ. ಅದಕ್ಕೆ ಉದ್ಧವ, ಇದು ಶಾಸ್ತ್ರದ ಗತಿ ನಿನಗೆ ಗೊತ್ತದ. ಅದಕ್ಕೆ ಉಳಿದವರು ಹೋದ್ರೆ ಕೆಲಸ ಆಗೋದಿಲ್ಲ. ನೀನು ಒಂದಿಷ್ಟು ಹೋಗಿ ಅದನ್ನಷ್ಟು ಹೇಳಿಬಿಡ್ತೀಯ. ಕೂಡಲೇ ಉಡ್ಬಿಟ್ಟಿವ. ನನಗೆ ಪಂಡಿತ ಅಂದಲ್ಲ, ಹಂಗೆ ಶಾಣೆ ಅಂದ. ಹೋದ, ರಥ ತಗೊಂಡು ಇನ್ನೊಂದು 4-5 ಮಂದಿ ಕರ್ಕೊಂಡು ಅಲ್ಲಿ ಹೋದ. ಸೀದಾ ಯಶೋದೆಯ ಮನೆಗೆ ಹೋದ. ದ್ವಾರಕೆಯಿಂದ ಉದ್ಧವ ಬಂದಾನ ಅಂದು ಕೂಡಲೇ ಯಶೋದ ದೊಡ್ಡ ಹಬ್ಬ. ಆಕೆಗೇನು ವಿಚಾರ? ಕೃಷ್ಣ ಹೆಂಗದಾನ ಕೇಳಬೇಕು ಅಷ್ಟೆ. ಆಯ್ತು, ಹಾಲು ಗೀಳು ತಂದು ಮುಂದಿಟ್ಲು. ಹಾಲು ತಂದು ಮುಂದಿಟ್ಟು ಕೇಳಿದ್ಲು, ಕೃಷ್ಣ ಹೆಂಗದಾನ ಉದ್ಧವ? ಇಲ್ಲಿಕ್ಕಿಂತ ಚಲೋ ಅದಾನ ಅಂದವ. ಇರ್ಲಿ, ದೇವಕಿ ಅವಾಗ ಸಾಕಾಗೋಷ್ಟು ಬೆಣ್ಣೆ ಕೊಡ್ತಾಳೇನು? ಅದು ಏನು ಪ್ರೇಮ ಇರಬೇಕು? ಅದನ್ನ ಹ್ಯಾಂಗ ಅರ್ಥ ಮಾಡೋರು ನೀವು? ಅದನ್ನು ಯಾವ ಶಾಸ್ತ್ರ ಬರೀಬಹುದು? ಯಾವ ಮಾತುಗಳಿಂದ ಆ ಭಾವನೆಯನ್ನ ವರ್ಣಿಸಲಿಕ್ಕೆ ಆಗಬಹುದು? ದೇವಕಿ ಕೃಷ್ಣನಿಗೆ ಸಾಕಷ್ಟು ಹಾಲು ತುಪ್ಪ ಬೆಣ್ಣೆ ಕೊಡ್ತಾಳಲ್ಲ, ಮತ್ತೆ ಇವಾಗ ಅದು ಗೊತ್ತಿಲ್ಲ ಉದ್ಧವನಿಗೆ. ಶಾಸ್ತ್ರ ಒಂದ ಗೊತ್ತು ಇವಾಗ. ಅದಕ್ಕೆ ಏನ್ ಮಾಡ್ದ? ಕೊಡದೆ ಹೆಂಗ್ರಿ? ಕೊಡ್ತಾಳ. ಅವಾಗ ಏನು ಉತ್ತರ ಕೊಡ್ಬೇಕು ಅನ್ನೋದು ಅರ್ಥ ಆಗೋದು. ಅಂದ್ರೆ ಹಡಿದಿರ್ತಕ್ಕಂಥ ದೇವಿಕಿಗಿಂತಲೂ ಯಶೋಧೆಯ ಪ್ರೇಮ ಭಗವಂತನ ಮೇಲೆ ಎಷ್ಟದ ಅಂಬು ಪರಿಣಾಮ ಅವಾಗೋದು. ಅಂದ್ರೆ ಕೃಷ್ಣನ ಹೆಂಗ್ ಜೋಪಾನ ಮಾಡಿರ್ಬಹುದು, ಕೃಷ್ಣನ ಹೆಂಗ್ ರಕ್ಷಣಾ ಮಾಡಿರ್ಬಹುದು, ಕೃಷ್ಣನನ್ನ ಹೆಂಗ್ ಎತ್ತಿ ಆಡ್ಸಿರ್ಬಹುದು. ಇದೆಲ್ಲ ಚಿತ್ರ ಅವನ ತಲೆಯಾಗಿ ಬಂದು ತಲೆ ಒಂದು ನಮೂನೆ ಗಿರ್ರ ಅನ್ಕೊಂತ ಬಂತು. ನಾ ಯಾಕಾರ ಬಂದಪ್ಪ ಇನ್ನು ಹೇಳಕ್ಕಿಲ್ಲೇ, ಸುಮ್ಮನೆ ನಮ್ಗೆ ಗೊತ್ತಿಲ್ಪ ಅಂದ್ಬಿಟ್ರೆ ಮುಗಿದೋಗಿತ್ತು. ದೊಡ್ಡ ಶಾಣೆಯಾಗಿ ಬಂದ್ಬಿಟ್ಟೆ. ಇವ್ರಿಗೆ ಉತ್ತರ ಏನ್ ಕೊಡ್ಬೇಕು? ಇವ್ರಿಗೆ ಹುಂಬ್ರಂದಿಯ ಇವ್ ಶರಣರದ ಶರಣರಂದಿಯ ಗೋಪಾಲಕರಂಗ ಹುಂಬ್ರಂಗ್ ಕಾಣಿಸ್ತಾರೆ ಅಂತ ಅಲ್ಲಿ ಇಲ್ಲಿ ತಿರುಗಿಲ್ಲ. ರಾಧೆಯ ಗುಡಿಸಲಿಗೆ ಬರಬೇಕಾಗ್ತದೆ. ರಾಧೆಯ ಗುಡಿಸಲಿಗೆ ಬರಬೇಕಾದ ಕೂಡಲು ಊರಾಗೆಲ್ಲ ಸುದ್ದಿ.
ಕೃಷ್ಣನ ಕಡೆಯಿಂದ ಉದ್ಧವ ಬಂದಾನ ಅಂದ ಕೂಡಲೇ ಎಲ್ಲ ಗೋಪಿಕೆಯರು ಓಡೋಡಿ 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 ರಾಧೆಯ ಮನೆಗೆ ಬಂದರು. ಇವ ರಾಧೆಯ ಮನೆಗೆ ಬಂದ. ಇವನು ಉದ್ಧವ ನೋಡಿದ, ಏನು ಅರ್ಥನಾಗವಲ್ದು. ಒಂದು ನಮೂನಿ ಆಕಾರ, ಒಂದು ನಮೂನಿ ಗುಡಿಸಲ. ಇವ ಶಾಸ್ತ್ರ ಶುರು ಮಾಡಿದ. ನೋಡ್ರಿ, ತೋರುವುದೆಲ್ಲವೂ ನಾಮರೂಪ, ತೋರುವುದೆಲ್ಲವೂ ನಾಮರೂಪ. ಈ ನಾಮರೂಪಕ್ಕೆ ಯಾವುದು ಆಶ್ರಯವಾಗಿದೆಯೋ ಅದು ಅಸ್ಥಿಭಾತಿ ಪ್ರೇರೂಪವಾಗಿರ್ತಕ್ಕಂಥ ಆತ್ಮ. ಅದನ್ನು ತಿಳಿಯ ತನಕ ಯಾವನಿಗೂ ಮೋಕ್ಷ ಆಗುವುದಿಲ್ಲ. ನೀವು ಅದನ್ನು ತಿಳಿದು ಬಿಟ್ಟು ನೀವು ಇಲ್ಲೇ ಬರೀ ಆ ಕೃಷ್ಣನ ನಾಮರೂಪವನ್ನು ನೆನಪಿಟ್ಟುಕೊಂಡು ನೆನೆಸ್ಕೊಂತ ಹತ್ತಿರಿ ಅಂದ್ರೆ ಅದರಿಂದ ಆಗೋ ಪ್ರಯೋಜನ ಏನು? ಅದಕ್ಕೆ ನೀವು ಹ್ಯಾಂಗಾರ ಮಾಡಿ ಕೃಷ್ಣನ್ನ ಮರಿರಿ. ರಾಧೆ ನೋಡಿಲ್ಲ ಅವನು. ಹಿಂಗ ನೋಡಿ ಒಂದು ಮಾತು ಹೇಳ್ತಾಳೆ, ಆತ್ಮವೋ ವ್ಯಾಪಕವೋ ಏಕದೇಶೀಯವೋ ಕೇಳಿಲ್ಲ. ಆತ್ಮನ ವ್ಯಾಪಕ ಇದ್ದಾನೆ, ಬ್ರಹ್ಮ ವ್ಯಾಪಕ ಇದ್ದಾನೆ. ಅದನ್ನ ತಿಳಿದ್ರನ ಮೋಕ್ಷ ಆಗ್ತದೆ ಅಂದಿವ. ನಾವು ಹಂಗೆ ತಿಳ್ಕೊಂಡು ಧನ್ಯರಾಗಿವಿ ಅನ್ಲಾಕೆ. ನೀ ಯಾವ ಕೃಷ್ಣನ ನಾಮರೂಪ ಅಂತ ತಿಳ್ಕೊಂಡಿರಿ, ಆ ಕೃಷ್ಣ ಸರ್ವವ್ಯಾಪಕ ಅಂತ ತಿಳ್ಕೊಂಡವ್ರು ನಾವು. ಆ ಕೃಷ್ಣ ಸಚ್ಚಿದಾನಂದ ಅಂತ ತಿಳ್ಕೊಂಡವ್ರು ನಾವು. ಒಳಗೂ ಹೊರಗೂ ಚೈತನ್ಯ ರೂಪ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ನಾವು. ಅದಕ್ಕೆ ನಮಗೆ ಕೃಷ್ಣನ ಹೊರತು ಬ್ಯಾರೆ ಬ್ರಹ್ಮ ಇಲ್ಲ. ನೀನು ಶಾಸ್ತ್ರ ಕಟ್ಕೊಂಡು ನೀವು ಹೋಗ್ಬೋದು ಅಂದ್ಲು. ಸುಮಾರಾಗಿ ಉದ್ಧವ ಬಂದ ದ್ವಾರಕೆಗೆ. ಎಲ್ಲ ಬರೋಬರು ಹೇಳಿ ಬಂದಿಲ್ಲ ಅಂದೆ. ತೋರಿನ ಅಲ್ಲೇ ಹೋಗ್ತಾರ ನಾವು. ಅಲ್ಲ, ನನ್ನ ಅಹಂಕಾರ ಮುರಿಯಕ್ಕೆ ಕಳಿಸಿಕೊಟ್ಟಿ ನೀನಲ್ಲಿ. ನಾ ದೊಡ್ಡ ವೇದಾಂತಿ ಅಂತ ಹೋಗಿದ್ದೆ ಕೃಷ್ಣ. ಗೋಪಿಕೆಯರು ನಂಬಿದಷ್ಟು, ರಾಧೆಯು ನಂಬಿದಷ್ಟು ಯಾವ ಋಷಿಮುನಿಗಳೂ ನಿನ್ನನ್ನು ಅರ್ಥ ಮಾಡಿಕೊಂಡಿಲ್ಲ. ಇದು ಮಾತ್ರ ನನಗೆ ಗೊತ್ತಾಯ್ತು. ನಾನೂ ಸಹಿತ ನಿನ್ ತಿಳ್ಕೊಳ್ಳಿಲ್ಲ. ಇಷ್ಟು ವೇದಾಂತ ಗೊತ್ತಿದ್ರೂ ನಿನ್ ತಿಳ್ಕೊಳ್ಳಿಕ್ಕಾಗಲಿಲ್ಲ. ರಾಧೆಯಂತ ಭಗವಂತನನ್ನು ಅರಿತಿರ್ತಕ್ಕಂಥ ವ್ಯಕ್ತಿ ಸಿಗುವುದು ಮಹಾ ದುರ್ಲಭ ಅಂತ ಹೇಳಿದ. ಉದ್ಧವನ ಮಾತು ಕೇಳಿ, ಇಲ್ಲ ಮತ್ತೊಮ್ಮೆ ಹೋಗಿ ಅಂತ ತಗೋ ಅಂತ. ಇನ್ಯಾಕೆ ಹೋಗ್ಕೋಲಿ ಅಲ್ಲೇ. ಹಂಗ ಭಗವಂತನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಸಿಗುದು ದುರ್ಲಭ. ಅದರಲ್ಲಿ ಅಗ್ರಗಣ್ಯಳು ಅಂದ್ರೆ ರಾಧೆ. ನನಗೆ ಆ ಕೃಷ್ಣ ಬೇಕಾಗಿಲ್ಲ ಅನ್ಲಾಕಿ. ಕಿರೀಟ ಹಾಕೊಂಡು ತಲೆಯಲ್ಲಿ ಮಯೂರಿ ಪಿಚ್ಚೆ ಇಟ್ಟುಕೊಂಡು ಪೀತಾಂಬರಧಾರಿಯಾಗಿ ಇದ್ದು ಕೊಳಲು ಮರೆತಿದ್ದು ಕೃಷ್ಣ ಬೇಕಾಗಿಲ್ಲ ನನಗೆ. ನನಗೇನು ತಲೆಗೊಂದು ಅರಿವಿ ಸುತ್ತಿಕೊಂಡು, ಒಂದು ಚಿಂದಿ ಬಟ್ಟಿ ಮೈಗೆ ಸುತ್ತಿಕೊಂಡು, ಆಕಳುಗಳನ್ನು ಕಾಯುತ್ತಾ ಮಯೂರ ಪಿಚ್ಚವನ್ನು ತಲೆಯಲ್ಲಿಟ್ಟುಕೊಂಡು ಗೋಪಾಲಕರ ಸಂಗಡ ಗೋಪಿಕೆಯರ ಸಂಗಡ ರಾಸಲೀಲೆಯನ್ನಾಡುತ್ತಾ ತಾನು ಪರಮಾತ್ಮನೆಂಬುದನ್ನು ಮರೆತು ನಾವು ಮಾನವರೆಂಬುದನ್ನು ಮರೆಸಿ ಪುರುಷ ಸ್ತ್ರೀ ಎಂಬ ಕಲ್ಪನೆಗಳನ್ನು ಕಳೆದಿರುವ ನನಗೆ ಆ ಕೃಷ್ಣನೇ ಸಾಕು, ನಿಮ್ಮ ವೇದಾಂತ ಕೃಷ್ಣ ಬೇಡ ಅಂತ ಹೇಳಿಲ್ಲ. ಮತ್ತು ಇಂಥ ಸ್ಥಿತಿ ಇದ್ದಾಗ ಅಲ್ಲೇನು ಹೇಳೋದು? ಶಾಸ್ತ್ರ ನೋಡೋಣ ಹೇಳ್ರಿ. ಅಲ್ಲೇನ್ ಮಾಡ್ಬೋದು ನಮ್ಮ ಶಬ್ದ? ಅಲ್ಲೇನ್ ಮಾಡ್ಬೋದು ನಮ್ಮ ಪ್ರಮಾಣ? ಅನುಭವದ ಕಡಲು ಅದು. ಅದು ಅನುಭವದ ಕಡಲು. ನಮ್ಮದು ಮಾತಿನ ಅರಣ್ಯ. ನಮ್ಮ ಮಾತಿನ ಅರಣ್ಯಕ್ಕೂ ಅನುಭವದ ಕಡಲಿಗೂ ಎಷ್ಟು ಅಂತರ ಆಗ್ತದಪ್ಪ. ಆದ್ದರಿಂದ ಸಿದ್ಧಾರೂಢರು ಅದಕ್ಕೆ ಇವತ್ತಿಗೂ ಸಿದ್ಧಾರೂಢ ಮಠದೊಳಗೆ ಶಿವರಾತ್ರಿ ಕಾಲದಲ್ಲಿ ಭಾಗವತ ಸಪ್ತಾಹ ಇಡ್ತಾರೆ. ಅಪ್ಪ ಅವ್ರು ಎಂಥ ದೊಡ್ಡವರು ಸಿದ್ಧಾರೂಢರು ಅಂದ್ರೆ ಬಹಳ ದೊಡ್ಡವರು ಏನ್ರಿ. ಸಿದ್ಧಾರೂಢ ದೊಡ್ಡವರು ಯಾರು ಅದರನ್ನಂತ ಕೇಳಿದ್ರೆ ಯಾರು ಇಲ್ಲ ಅಂತಾನೆ ಹೇಳ್ತೀನಿ ನಾ ಧೈರ್ಯವಾಗಿ. ಇಲ್ಲ ಇದ್ರ ಅಂತ ನೀವು ಕೇಳಿದ್ರೆ ಅವರು ಸಿದ್ಧಾರೂಢರೇ ಇರಬೇಕು, ಇಷ್ಟೇ ಹೇಳ್ತೀನಿ. ಅದಕ್ಕಿಂತ ಹೆಚ್ಚು ಹೇಳಾರೆ. ಆದ್ದರಿಂದ ಸಿದ್ಧಾರೂಢ ಇವತ್ತಿಗೂ ಭಾಗವತ ಸಪ್ತಾಹವನ್ನು ನಡೆಸ್ತಾರೆ. ಭಾಗವತದಲ್ಲಿ ಬರಬೇಕಾದ ರಾಸಲೀಲೆಗಳು, ಏನೇನು ಲೀಲೆಗಳನ್ನು ಅವನ್ನೆಷ್ಟು ತಪ್ಪರ್ಥ ಮಾಡಿಕೊಂಡಿವಿ. ಛೇ 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 ಛೇ. ನಮ್ಮಂತ ಅಪಾರ್ಥ ಮುಂಡೆ ಮಕ್ಕಳು ಈ ಜಗತ್ತಿನಾಗಿಲ್ಲ. ಅದಕ್ಕೆ ಏನೇನೋ ಬಣ್ಣ ಹಚ್ಚಿ ಏನೇನೋ ಅರ್ಥ ಮಾಡಿದ್ವಿ. ಭಗವಂತ ಚೀರಾರಣವನ್ನು ಮಾಡಿದ, ವಸ್ತ್ರಾಪಹರಣವನ್ನು ಮಾಡಿದ. ಗೋಪಿಕೆಯರು ಸ್ನಾನ ಮಾಡುವ ಕಾಲದಲ್ಲಿ
ಅವರ ಬಟ್ಟೆಗಳನ್ನು ಕದ್ದ ಕೃಷ್ಣ. ಸ್ನಾನ ಮಾಡಿದ್ರು, ನೋಡ್ತಾರೆ ದಂಡೆಯೊಳಗೆ ಅರಿವಿಲ್ಲ. ಯಾರು ತಗೊಂಡ್ರು ಯಾರಿಗ್ ಗೊತ್ತು. ಇವ ಮೇಲೆ ಕುಂತಾನ. ಮುರಳಿ ನಾದವಾದ ತಕ್ಷಣ ಗೋಪಿಕೆಯವರು ಮೇಲೆ ನೋಡ್ತಾರೆ. ಕೃಷ್ಣ, ನಮ್ಮ ಬಟ್ಟೆಗಳನ್ನು ಕೊಡು, ಮನೆಗೆ ಹೋಗ್ಬೇಕು, ಹೊತ್ತಾಗ್ತದೆ. ನಮ್ಮ ಅತ್ತೆ ಬೈತಾಳಂತ ಒಬ್ಬಾಕಿ, ನಮ್ಮ ಅವು ಬೈತಾಳಂತ ಒಬ್ಬಾಕಿ, ಲಘುನ ಆಕಳ ಹಿಂಡಬೇಕಂತ ಒಬ್ಬಾಕಿ, ಕರು ಮಲಿ ಕುಡಿತದಂತ ಇನ್ನೊಬ್ಬಾಕಿ, ಕೂಸುಗಳತಾವಂತ ಮತ್ತೊಬ್ಬಾಕಿ. ಎಲ್ಲರೂ ತಮ್ಮ ತಮ್ಮ ಆಕ್ಷೇಪಣೆಗಳನ್ನೆಲ್ಲ ಹೇಳಿದರು. ಕೃಷ್ಣಂದ ಕೊಡುವುದೇನು ತಡ ಇಲ್ಲ, ನೀವು ಮ್ಯಾಲೆ ಬಂದು ನಮಸ್ಕಾರ ಮಾಡ್ರಿ. ಹ್ಯಾಂಗ್ ಬರ್ಬೇಕು? ಭಗವಂತ ಸೀರೆಗಳನ್ನು ಹರಣ ಮಾಡಲಿಲ್ಲ, ಗೋಪಿಕೆಯರ ಭವವನ್ನೇ ಹರಣ ಮಾಡಿದ. ಒಂದ ಎರಡ ಏನ್ ಹೇಳ್ಬೇಕದನ್ನ ಒಮ್ಮೆ ಹೇಳ್ತೀನಿ. ಭಾಗವತ ನಿಮಗೆ ನೀವು ದಿನ ಹತ್ತಿರ್ಬೇಕು. ಅಷ್ಟು ಆಧ್ಯಾತ್ಮಮಯವಾಗಿರ್ತಕ್ಕಂಥ ದೊಡ್ಡ ಅಮೃತ ಸಾಗರ ಅದು ಒಂದು ನೆನಪ. ಹಂಗ ರಾಧಾಕೃಷ್ಣರ ಲೀಲಾಮಯವಾಗಿರ್ತಕ್ಕಂಥ ವಿಲಾಸವನ್ನು ಸ್ಮರಿಸುತ್ತಾ ರಾಧೆ ಕೃಷ್ಣ, ಕೃಷ್ಣ ರಾಧೆ. ರಾಧೆ ಕೃಷ್ಣರು ಬೇರೆ ಅಲ್ಲ, ಅವೆರಡೂ ಶಕ್ತಿಗಳು ಒಂದೇ ಅನ್ನೋಷ್ಟರ ಮಟ್ಟಿಗೆ ಸಿದ್ಧಾರೂಢರು ತನ್ಮಯರಾಗಿ ಮಥುರಾ ನಗರವನ್ನು ನೋಡಿ 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 ಸಂತೋಷಪಟ್ಟು ಮುಂದೆಯಲ್ಲಿ ಬಂದರು. ಅಂದ್ರೆ ಸಂಚಾರ ಮಾಡ್ತಾ ಮಾಡ್ತಾ ಉತ್ತರ ಕಡೆ ಹೊಂಟಾರೆ. ಒಳನೆ ಸಿದ್ಧನು ಬಳಿಕ ಮಲ್ಯಂ ನಡುವಿ ಬುದ್ಧಂಗಳನ್ನು ದಾಟುತ್ತ ಬಿಡದೆ ಕಾಶ್ಮೀರಕ್ಕೆ ಬರಲಲ್ಲೊಂದು ಗಣಪತಿಯ ಗುಡಿಯಿರಲ್ಲದರಲ್ಲಿ ನೆರೆದಿಹ ಕಡುತರ ಜ್ಯೋತಿಷ್ಕ ಬುಧರುರೆ ನಡೆಸಿರಲು ಖಗೋಲವಾದ ಮಗಳ ಸಿದ್ಧ ಮಗಳ ಸಿದ್ಧ. ಸಂಚಾರ ಮಾಡ್ತಾ ಬೆಟ್ಟಗಳನ್ನ ಕಾಡುಗಳನ್ನು ದಾಟುತ್ತಾ ಕಾಶ್ಮೀರ ನಗರಕ್ಕೆ ಬಂದಿದ್ದಾರೆ. ಎಲ್ಲ ಸಂಚಾರ ಆಗಿದೆ. ಕಾಶ್ಮೀರ ನಗರಕ್ಕೆ ಬಂದ ಕೂಡಲೇ ಅಲ್ಲೊಂದು ಗಣಪತಿ ದೇವಾಲಯ. ಆ ಗಣಪತಿ ದೇವಾಲಯದಲ್ಲಿ ಪಂಡಿತರು ಕೂತಿದ್ರು. ವೇದದ ಒಂದು ಅಂಗವಾಗಿರ್ತಕ್ಕಂಥ ಜ್ಯೋತಿಷ್ಯದ ಬಗ್ಗೆ ಅವರು ವಾದ ಮಾಡ್ತಾ ಇದ್ರು. ಕಾಶ್ಮೀರದಲ್ಲಿ ಪಂಡಿತರು ಬಹಳ, ಈಗಿಲ್ಲ. ಅಲ್ಲಿ ಪಂಡಿತರು ಬದುಕಲಿಕ್ಕೂ ಆಸ್ಪದ ಇಲ್ಲ. ಕಾಶ್ಮೀರದ ಪಂಡಿತರು ಸಾಮಾನ್ಯರಲ್ಲ. ದಕ್ಷಿಣದಲ್ಲಿ ಪಂಡಿತರೇ ಇಲ್ಲ ಅಂತ ತಿಳಿದು ಸರ್ವಜ್ಞ ಪೀಠದ ದಕ್ಷಿಣ ಬಾಗಿಲಿಗೆ ಕಿಲಿ ಹಾಕಿದ್ರು ಆಗಿನ ಕಾಲಕ್ಕೆ. ದಕ್ಷಿಣದಲ್ಲಿ ಯಾರೂ ಪಂಡಿತರಿಲ್ಲ, ಇದು ಅವ್ರ ವಾದರಿ. ಕಿಲಿ ಹಾಕಿದ್ರು ಅದಕ್ಕೆ. ಆ ಕಿಲಿ ತೆಗೆದವರು ಯಾರು? ಜಗದ್ಗುರು ಶಂಕರಾಚಾರ್ಯ. 16 ವರ್ಷದ ಒಳಗಿನ ವಯಸ್ಸಿನ ಒಬ್ಬ ಬಾಲಯತಿ ತನ್ನ 4 ಮಂದಿ ಶಿಷ್ಯರನ್ನು ಕರ್ಕೊಂಡು ಹೋಗಿ ಸರ್ವಜ್ಞ ಪೀಠದ ಆ ಬಾಗಿಲವನ್ನು ಮುರಿದು ಒಳಗೆ ಪ್ರವೇಶ ಮಾಡಿದರು. ಒಳಗೆ ಪ್ರವೇಶ ಮಾಡಿದರು. ಉಳಿದ ಪಂಡಿತರೆಲ್ಲ ಬಂದು ಸಾಕಷ್ಟು ವಾದವನ್ನು ಮಾಡಿದರು. ಎಲ್ಲರನ್ನೂ ವಾದದಲ್ಲಿ ಸೋಲಿಸಿ ಆ ಸರ್ವಜ್ಞ ಪೀಠಕ್ಕೆ ಅವರ ಅಧಿಪತಿಯಾದರು. ಅಲ್ಲಿ ಅದೊಂದು ದೊಡ್ಡ ಕಥೆ ಅದ, ಸಾಮಾನ್ಯ ಅಲ್ಲ. ಅದರೊಬ್ಬ ಪಂಡಿತ ಹೇಳ್ತಾನೆ, ಇವನು ಪರಕಾಯಿ ಪ್ರವೇಶ ಮಾಡಿ ಅಪವಿತ್ರನಾಗಿದ್ದಾನೆ, ಇವನು ಈ ಪೀಠದ ಮೇಲೆ ಕೂಡಲಿಕ್ಕೆ ಅಯೋಗ್ಯ ಇದ್ದಾನೆ ಎಂಬುದಾಗಿ ಕೆಲವು ಮಂದಿ ಪಂಡಿತರು ವಾದ ಮಾಡಿದಾಗ ಶಂಕರಾಚಾರ್ಯ ಹೇಳಿದರು, ನಾನು ಪವಿತ್ರ ಅಪವಿತ್ರ ಎಂಬುವುದು ಮಾನವನ ಸಾಕ್ಷಿಯಿಂದ ಬೇಕಾಗಿಲ್ಲ, ಸ್ವತಃ ಶಾರದೆಯೇ ಹೇಳಿ ಅಂತ ಹೇಳಿದರು. ಶಾರದೆಯೇ ಹೇಳಿ ಅಂದಾಗ ಇಡೀ ಗಗನಾಂಗಣವೇ ಗುಡುಗುಡಿಸಿ ಸರಸ್ವತಿ ಸಾಕ್ಷಿ ಹೇಳಿಲ್ಲು, ಶಂಕರನು ಪರಮ ಪವಿತ್ರ, ಶಂಕರನು ಪರಿಪೂರ್ಣ, ಶಂಕರನ ಜೀವನದಲ್ಲಿ ಆತಂಕ ಅಪವಿತ್ರತ್ವ ಎಂಬುದು ಕಿಂಚಿತ್ತು ಇಲ್ಲ ಎಂಬುದನ್ನ ಶೃಂಗೇರಿ ಶಾರದೆ ಅಲ್ಲಿ ಸಾಕ್ಷಿ ನೋಡಿದಾಗ ಅಲ್ಲಿಯ ಪಂಡಿತರು ಶಂಕರನನ್ನ ಸರ್ವಜ್ಞ ಪೀಠದ ಮೇಲೆ ಕೂಡಿಸಿ
ಪಟ್ಟಾಭಿಷೇಕ ಮಾಡಿದರು. ಮುಂದೆ ಬಹಳ ದಿವಸ ಕಾಶ್ಮೀರದಾಗ ಇದ್ರು ಶಂಕರಾಚಾರ್ಯರು. ಎಷ್ಟೋ ಗ್ರಂಥಗಳನ್ನು ಅಲ್ಲೇ ರಚನೆ ಮಾಡಿದರು. ಅದೊಂದು ಆ ಲೋಕನೇ ಬೇರೆ. ಆ ಲೋಕದಾಗ ನಾವು ಹೋದ್ರೆ ನಿಮ್ಮ ಕಡೆಗೆ ನಾವು ಬರುವುದನೇ ಇಲ್ಲ. ಆದ್ದರಿಂದ ಶಂಕರ ಭಗವತ್ಪಾದರ ಸಂಚಾರ ಮಾಡಿರ್ತಕ್ಕಂಥ ಪವಿತ್ರ ನಾಡಿನಲ್ಲಿ ಪಂಡಿತರು ಬಹಳ. ಆ ಪಂಡಿತರು ಏನು ಮಾಡ್ತಿದ್ರು ಅಂದ್ರೆ ಜ್ಯೋತಿಷ್ಯವನ್ನ ಮನನ ಮಾಡ್ತಿದ್ರು. ಜ್ಯೋತಿಷ್ಯ ದೊಡ್ಡ ಶಾಸ್ತ್ರ ಇದು. ವೇದದಲ್ಲಿ ಒಂದು ಅಂಗ ಅದು. ಷಡಂಗಗಳಲ್ಲಿ ಜ್ಯೋತಿಷ್ಯವು ಒಂದು ಅಂಗ ಅಂತ ಬರ್ತದೆ. ಆದ್ರೆ ಸುಮ್ಮನೆ ಇನ್ನ ಅಟಟ್ಕ ರೂಪಾಯಿನ ಹಾಕೋಣಕ್ಕೆ ಪಂಚಾಂಗ ಹೇಳು ಜ್ಯೋತಿಷ್ಯದಿಂದ ಪ್ರಯೋಜನ ಇಲ್ಲ. ಅದಕ್ಕೊಂದು ದೊಡ್ಡ ನಿಯತಿ ಇದೆ ಹೇಳ್ತಾರೆ. ನುಡಿಯಬೇಹುದೆನು ಕಡುತರದ ಜ್ಯೋತಿಷ್ಯದೋಳ್ಯರೆ ಬಿಡದೆ ಗತಿಯುವುದೆಂದು ಸಿದ್ಧಗೆ ರವಿಗೆ ಜತಿಗೆ ಅದರಿಯುವುದೆಂದು ಗ್ರಹಣಗಳು ಒಳಗೆ ಪೂರ್ಣದಿಂದ ನುಡಿಯಬೇಕೆಂದು ಹೇಳಲ್ ಕಾಣುಗಳ ಸಿದ್ಧ ಆಗಲ ಸಿದ್ಧ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಆಮೇಲೆ ಮೇಷಾದಿ 12 ರಾಶಿಗಳು, 27 ನಕ್ಷತ್ರಗಳು, 12 ಮಾಸಗಳು, 7 ವಾರಗಳು. ಇಷ್ಟರೊಳಗೆ ಇಡೀ ಜಗತ್ತಿನ ಲೆಕ್ಕ ಹಾಕ್ತದೆ ಪಂಚಾಂಗ. ಪಂಚಾಂಗ ಅಂದ್ರೆ 5 ಅಂಗಗಳು: ತಿಥಿ, ವಾರ, ಯೋಗ, ಕರಣ, ನಕ್ಷತ್ರ. ಇವು 5 ಗೊತ್ತಾದ್ರೆ ಅದಕ್ಕೆ ಪಂಚ ಅಂಗ ಅಂತ. ಈ ಪಂಚಾಂಗದ ಲೆಕ್ಕ ಅವರು ಏನ್ ಲೆಕ್ಕ ಹಾಕಕತ್ತಿದ್ರು ಅಂದ್ರೆ ಸೂರ್ಯ ಚಂದ್ರಾದಿಗಳಿಗೆ ಗ್ರಹಣಗಳು ಹೆಂಗಾಗ್ತಾವಪ್ಪ ಹಾಕುವಾಗಿ ಇವರು ಸಿದ್ಧಾರೂಢರು ಹೋದ್ರು. ಹೋಗಿ ನಿಂತರು. ಅವ್ರು ನೋಡಿದ್ರು. ನೋಡಿ ಅವ್ರ ವಿಷಯಗಳ ಬಗ್ಗೆ ಸ್ವಲ್ಪ ತಲೆ ಹಾಕುವುದನ್ನು ಕಂಡು ಒಬ್ಬ ಏನಂದ, ಇವ್ರಿಗೆ ಜ್ಯೋತಿಷ್ಯ ಗೊತ್ತಿದ್ದಂಗದ, ಬಿಡುದು ಬೇಡ, ಇವ್ರ ಕಡೆಯಿಂದ ಕೇಳೋನು ಅಂದ ಕೂಡಲೇ ಅವಾಗ ಅಪ್ಪವರಂದ್ರು, ವರ್ಷದೋಳ್ ಅಮಾವಾಸಿ ಹುಣ್ಣಿಮೆ 2ರಲ್ಲಿ ಮೇಷಾದಿ 12 ರಾಶಿಗಳಲ್ಲಿ ರವಿ ಶಶಿ ಇದ್ದ ರಾಶಿಯೋಳ್ ಕರಿಯ ರಾಹು ಕೇತು ಯೋಗವದಿರದೆ ತಾನಾಗಲ್ಕೆ ಆಯಾತರದ ಗ್ರಹಣಮಂ ವರ್ತಿಸುವವೈ ಹೇಗೆ ನೆಲದಿಂತು. ಅವು ಒಂದೊಂದು ಪಂಚಾಂಗ ಭೌಗೋಳಿಕ ಶಾಸ್ತ್ರ ಇದು. ಅಕ್ಷಾಂಶ ರೇಖಾಂಶಗಳ ಮೇಲೆ ಇದ್ರ ಲೆಕ್ಕದು. ಪ್ರತಿ ದಿವಸ ಸೂರ್ಯೋದಯಕ್ಕೆ ಯಾವ ರಾಶಿ ಅದ, ತತ್ಕಾಲ ಲಗ್ನ ಕುಂಡಲಿನ ಇವೆಲ್ಲ ಈ ತತ್ಕಾಲ ಕುಂಡಲಿ ಲೆಕ್ಕ, ಈ ಮೇಷಾದಿ 12 ರಾಶಿಗಳ ಲೆಕ್ಕ, ಇವು ಪೂರ್ಣ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತವೆ, ಹೊರತಾಗಿ ಇಲ್ಲಂದ್ರೆ ಗೊತ್ತಾಗುದಿಲ್ಲ. ಚಲೋ ಪಂಚಾಂಗ ಪಲ್ಲ ಗೊತ್ತಿದ್ದ ಅನುಭವ ಇದ್ದ ಮನುಷ್ಯ ಇದ್ದ ಅಂದ್ರೆ ನೀ ಬರಬರದ್ರೊಳಗ ನಿಂದೆಲ್ಲ ಹೇಳಬಹುದು. ನೀ ಬಂದು ಕೂಡ್ರೊಳಗಾಗಿ ನೀ ಹುಟ್ಟಿದ ನಕ್ಷತ್ರ, ನೀ ಹುಟ್ಟಿದ ತಿಥಿ, ವಾರ ನಿನಗೆ ಗೊತ್ತಿಲ್ಲ, ನಿಮ್ಮ ಅಪ್ಪ ಬರೆದಿಟ್ಟಿಲ್ಲ ಅಂದ್ರೂ ನಿನ್ನ ನೋಡಿದ್ರೆ ಸಾಕು ನೀ ಹುಟ್ಟಿದ ರಾಶಿ ಹೇಳ್ತದೆ. ನಿನ್ನ ನೋಡಿದ್ರೆ ಸಾಕು ನಿನ್ನ ಹುಟ್ಟಿದ ನಕ್ಷತ್ರ ಹೇಳ್ತದೆ. ಮತ್ ನಾನು ಕೇಳಕ್ ಹೋದ್ರೆ ನಮ್ಗೆ ಗೊತ್ತಿಲ್ಲ ಅದ್ರಾಗ ಆಡು ಹುಲ್ಲು ಹಾಕಿದಂಗ. ಆದ್ದರಿಂದ ಇನ್ನೂ ಸ್ವಲ್ಪ ಮುನ್ಕತ್ತ ಹೋದ್ರೆ ಇನ್ನೊಂದು ಗ್ರಂಥ ಹೋರಾರತ್ನ, ಹೋರಾಚಕ್ರ, ಇನ್ನೊಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಗ್ರಂಥವನ್ನು ನೋಡಿದೆ. ಅದಕ್ಕೆ ಭೃಗು ಸಂಹಿತ ಅಂತ ಹೇಳ್ತಾರೆ. ಆ ಭೃಗು ಸಂಹಿತೆ ಇವತ್ತು ನೀವು ಹೋಗಿ ನಿನ್ನ ಜನ್ಮ ನಕ್ಷತ್ರ ಹೇಳಿದೆ ಅಂದ್ರೆ ನಿನ್ನ 3 ಜನ್ಮದ ಜಾತಕ ಹೇಳುತ್ತೆ. ಪೂರ್ವ ಜನ್ಮದಲ್ಲಿ ನೀ ಎಲ್ಲಿದ್ದಿ, ಏನೇನು ಮಾಡಿದಿ, ಹೆಂಗ್ ಸತ್ತಿ, ಏನೇನು ಮಾಡಿದ್ದಿ, ಈಗೇನು ಉಣ್ಣಾಕ್ ಹತ್ತಿದಿ, ಈಗೇನೇನಾಗ್ಯದ, ಮುಂದೇನಾಗ್ತಿದಿ, ಇದನ್ನ ಹೇಳ್ತಾರೆ. ಇವೆಲ್ಲ ಅದಾವ ಏನಪ್ಪ ಪಕ್ಕ. ಇದು ಅದ್ರಾಗೇನು ಹುಷಿ ಇಲ್ಲ, ಅದ್ರೊಳಗೇನು ಹುಷಿ ಎಂಬುದೇ ಇಲ್ಲ. ಕೆ ಎಂ ಮುನ್ಷಿ ಸಂಚಾರ ಮಾಡ್ಕೊಂತ ಎಲ್ಲಿ ಹೋದ್ರು, ಹಿಮಾಲಯದ ಗಡಿಗಳಲ್ಲಿ ಸಂಚಾರ ಮಾಡ್ತಾ ಸಾಧುಗಳನ್ನ ಭೇಟಿ ಆಗ್ಬೇಕಂತ ಹೋದ.
ಜೊತೆಗೆ ಹೆಂಡತಿ ಕರ್ಕೊಂಡು ಹೋಗಿದ್ದ, ಒಂದು 2-3 ಮಂದಿ ಸೇವಕರನ್ನು ಕರ್ಕೊಂಡು ಹೋಗಿದ್ದ. ಹೋದಾಗ ಒಂದು ಗುಡ್ಡ ವಾರಿಗೆ ಗಿಡ ಮರಗಳ ಮಧ್ಯದಲ್ಲಿ ಒಂದು ಗುಡಿಸಲಿತ್ತು, ಗುಡಿಸಲ. ಆ ಗುಡಿಸಲ್ದಾಗ ಒಬ್ಬ ಸಾಧುಗಳಿದ್ರು, ಒಬ್ಬ ಶಿಕ್ಷಾ ಇದ್ದ. ನಡೆದ ಘಟನಾ ಇದು. ನೀವು ಇದನ್ನು ಓದ್ತಿರಲ್ಲ, ಯಾವ್ದು ಮುನ್ಷಿಯವರು ಭವಾನ್ಸ್ ಜರ್ನಲ್, ಅದು ಸಂಪಾದಕರು. ವಿಚಾರವಾದಿ, ಬಹಳ ವಿಚಾರವಾದಿ, ಅಂಥಕ್ಕೆ ನಂಬವಲ್ಲ. ಅಲ್ಲಿ ಹೋಗಿ ಆ ಸಾಧುಗಳನ್ನ ಕೇಳಿದ, ಅದ್ರಾಗ ಇನ್ನೊಂದು ಹಾಳಿ ತಕ್ಕೋ ಅಂದ್ರು ಅವರು. ಯಾರು? ಆ ಸಾಧುಗಳು. ಇವ ಮುನ್ಷಿ ಆ ಹಾಳಿ ತಕ್ಕೊಂಡ್ ಕೂಡಲೇ ಇದನ್ನೇ ಮಾಡ್ಬೇಕ್ರಿ ಅಂದ. ಓದೋದ್ರಾಗ ಗೊತ್ತೈತಂತೆ. ಅದ್ರಾಗ ಓದಿದ್ರೆ ಏನಿತ್ತು ಅಂದ್ರೆ, ಅವತ್ತಿನ ವಾರ, ಅವತ್ತಿನ ತಿಥಿ, ಅವತ್ತಿನ ನಕ್ಷತ್ರ, ಅವತ್ತಿನ ತಾರೀಖು, ಅವ್ರು ಬಂದ ಟೈಮ್, ಇಂಥ ಸಮಯಕ್ಕೆ ಮುನ್ಷಿ ಅನ್ನೋ ಒಬ್ಬವ ಇಲ್ಲಿ ಬರ್ತಾನ. ನೀವೇನ್ ಮಾಡ್ತೀರಿ ಅಂತ ಕೇಳ್ತಾನ. ಜ್ಯೋತಿಷಿ ಹೇಳ್ತೀವಂತ ನೀವು ಅಂತೀರಿ, ನಮ್ದಷ್ಟು ಹೇಳ್ರಿ ಅಂತ ಅಂತಾನ. ಅವಾಗ ಮುಂದೆ ನೀ ಹೇಳಿ ಕಳಿಸುವಂತ ಅದ್ರಾಗಿತ್ತು. ಅವ ಮೈ ಜೋರ್ನಿ ಬೆವತು, ಬೇಡ ನಿಮ್ ಜ್ಯೋತಿಷಿ ಬೇಡ, ಏನು ಬೇಡ ಅಂತ ಸುಮ್ಮನೆ ಇಟ್ಟು ನಮಸ್ಕಾರ ಮಾಡಿ ಬಂದ. ಇದು ಭೃಗು ಸಂಹಿತ, ಬೃಹಜ್ಜಾತಕ, ಇವೆಲ್ಲ ನಿಯಮವ. ಈ ಜಪಾನ್ ವಾಚು, ಜರ್ಮನ್ ವಾಚು ಕಟ್ಟೋರಿಗೆ ಜ್ಯೋತಿಷ್ ಸಿಗುದಿಲ್ಲ. ಜ್ಯೋತಿಷ ಎಷ್ಟೊತ್ತು ಹುಡ್ತೀರಿ ಕೂಸು ಕೂಡಲೇ ನಂಬುದ್ರೆ 13 ತಾರೀಕು ರೀ, 13 ತಾರೀಕು ಆಗಿತ್ತು ನೋಡ್ರಿ. ರಾತ್ರಿ 12 ಆದ ಕೂಡಲೇ 12 ತಾರೀಕು ಹೋಗಿ 13 ಆಗುದಿಲ್ರಿ. ರಾತ್ರಿ 12 ಆದ್ರೆ ವಾರ ಬದ್ಲಾಕೈತಂತ ಯಾವ ಹೇಳವ? ಆಗುದಿಲ್ಲ. ಪಂಚಾಂಗದ ನೇಮ 60 ಗಳಿಗದ. ಸೂರ್ಯೋದಯ ಆದಿ ಸೂರ್ಯೋದಯಕ್ಕೆ 1 ದಿವಸ ಆಗ್ತದ. ಮತ್ತು ದವಾಖಾನೆ ಕೆಟ್ಟ ವಾಚ್ ಇಟ್ಟಿರ್ತಾರ, ಟ್ಯಾಂಪೀಸು, ಅವು ಏನು ಚಾವಿ ಕೊಟ್ಟಿರ್ತಾರೋ ಏನು. ಎಷ್ಟೊತ್ತು ಹುಟ್ಟಿತು ಅಂದ ಕೂಡಲೇ 10 ಗಂಟೆ ಆಗಿತ್ತು ನೋಡಿಯಪ್ಪ ಅಂತಾರ. ಆ 10 ಗಂಟೆ ಲೆಕ್ಕ ಹಿಡಿದ್ರೆ ಮುಗೋದ ಹೋಗ್ತದು. ಅದನ್ನ ಲೆಕ್ಕ ಇಡ್ಬೇಕಾದ್ರೆ ಗಳಿಗೆ ಬಟ್ಲನ್ನ ಹಾಕ್ಬೇಕು. ಗಳಿಗೆ ಬಟ್ಲ ಹಾಕಿ, ಗಳಿಗೆ ಬಟ್ಲ ಲೆಕ್ಕದ ಪ್ರಕಾರ ಅಲ್ಲಿನ್ನೂ ಸಮಸ್ಯೆಗಳು ಬಹಳವ. ಆ ಗಳಿಗೆ ಬಟ್ಲ ಪ್ರಕಾರ ಜಾತಕ ಹಾಕ್ಬೇಕು, ಹೊರತಾಗಿ ಸುಮ್ಮನೆ ಹಾಕ್ಲಿಕ್ಕೆ ಬರುದಿಲ್ಲ. ಲಗ್ನ ಮುಹೂರ್ತನೂ ಹಂಗ. ಇವೆಲ್ಲ ವಾಚಿನ ಮುಹೂರ್ತಿವು, ಇವಕ್ಕೆ ನಾವು ಬೆಲೆ ಕೊಡೋದಿಲ್ಲ ಏನಪ್ಪ. ಆದ್ದರಿಂದ ಇಂಥವೆಲ್ಲವೂ ಸಿದ್ಧಾರೂಢರಿಗೆ ಹ್ಯಾಂಗ್ ಗೊತ್ತಿದ್ವು? ದೊಡ್ಡ ಆಶ್ಚರ್ಯ. ಇವ ನೋಡಿದ್ರೆ ಧೀರ ಬ್ರಹ್ಮಜ್ಞಾನಿ. ಇವಾಗ ಭೂಗೋಲನು ಗೊತ್ತಿತ್ತು, ಜ್ಯೋತಿಷ ಶಾಸ್ತ್ರ ಗೊತ್ತಿತ್ತು, ಸಂಗೀತ ಶಾಸ್ತ್ರ ಗೊತ್ತಿತ್ತು, ಆಯುರ್ವೇದ ಶಾಸ್ತ್ರ ಗೊತ್ತಿತ್ತು. ಅವನ್ ಗೊತ್ತಿದ್ದಿಲ್ಲ ಅನ್ನೋದ ಒಂದು ಈ ಜಗತ್ತಿನೊಳಗಿಲ್ಲ. ಈ ರೀತಿಯಲ್ಲಿ ಸಿದ್ಧಾರೂಢರು ಆ ಕಾಶ್ಮೀರ ಪಂಡಿತರ ಸಂಗಡ 2 ದಿವಸ ಪರ್ಯಂತರ ಜ್ಯೋತಿಷ್ಯವನ್ನು ಹೇಳುವ ಕಾಲದಲ್ಲಿ ಅವರಂದ್ರು, ನೋಡು, ನಮ್ಮ ಜ್ಯೋತಿಷ್ಯಕ್ಕೆ ಯಾವನು ಮುಖ್ಯ ಅಧಿಪತಿಯೋ ಆ ಗಣಪತಿ ಈ ರೂಪದಲ್ಲಿ ಬಂದು ನಮಗೆ ಉಪದೇಶ ಮಾಡ್ಯಾನ, ಇವನು ಬಿಡಬಾರದು ಅಂತ ಹೇಳಿ ಆ ಜ್ಯೋತಿಷ್ಯ ಪಂಡಿತರು ತಮಗೆ ತಿಳಿಯದ ವಿಷಯನ ಸಿದ್ಧಾರೂಢರಿಂದ ತಿಳ್ಕೊಂಡು, ಸಿದ್ಧಾರೂಢರನ್ನ ನಿತ್ಯ ಪೂಜಾದಿಗಳಿಂದ ತೃಪ್ತಿಪಡಿಸಿ ಊಟ ಮಾಡಿಸಿ ಇಟ್ಟುಕೊಂಡ್ರು ಅಂತ ಬರ್ತದ. ಸಮಯ ಆಗ್ಯದ. ಅದಕ್ಕೆ ಸಮಯನೂ ಜ್ಯೋತಿಷ್ಯನ. ಈಗ ನೋಡಿ, ಇದ್ರಾಗ 8:05 ಆಗ್ಯದ, ಅದ್ರಾಗ ಅಗಲ 8 ಹೊಡೆದು. ಯಾವ ಗ್ಯಾರಂಟಿ ಹಿಡ್ಕೊಂತೀರಿ ನೀವು? ಇದ್ರ ಮ್ಯಾಗಿಂದ ಪಂಚಾಂಗ ಬರೆಯೋ ಕಂಪನಿ ಐತಿ. ಹಿಂಗಾಗಿ ಉಳ್ದ ವೆಟ್ಲಾಗಿಂದ ನಾವು ಭಾಳ ಅನಾಹುತ. ಅವು ಏನು ಹೇಳಕ್ಕೆ ಬರಂಗಿಲ್ಲ. ಸುಮ್ಮನೆ ಟೈಮ್ ಎಷ್ಟಾಯ್ತು ನಾವು ಕೇಳ್ತೀವಿ, ಮುಗಿದು ಹೋಗ್ತಾರೆ. ಕಾಲ ಎಲ್ಲಿಂದ ಶುರುವಾತು ಮೊದಲು ಗೊತ್ತಾಗಬೇಕು. ಕಾಲ ಎಲ್ಲಿಂದ ಶುರುವಾತಪ್ಪ? ಮುಂದಿನ ವಿಷಯ ಮತ್ತೆ ನಾಳೆ ನೋಡೋಣ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ.
ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ ಗುರುವರ ಅರ್ಥವ ಬೋಧಿಸಿದಿ ಮೋಕ್ಷಾವಾಹನ ಶಂಕರನ ಮೋಚಾರವ ಮಾಡಿಸಿದೆ ಗುರುವರೋಚಾರವ ಮಾಡಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಭ್ರೂಲತಾಪುರ ದೈವದಿಂದಲೀ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ